So very good morning students. After long gap I am making this video to explain about deep foundation. In the previous class we discussed and explained in detail about shallow foundation, and even I explained about how to calculate depth and width of foundation for shallow foundations. Basically we define very clearly that if depth of foundation is very large compared to width of foundation, then we will call that foundation as deep foundation. That means we are comparing width with the depth of foundation and we classify as shallow and deep. If depth of foundation is large compared to width of foundation, then we call it as deep foundation. In the reverse, if the depth of foundation is very less compared to width of foundation, then it will be shallow foundation. That is a basic classification idea of classifying a foundation. So here deep foundation, if you apply deep foundation, it will be very uneconomical. In all circumstances we can't use. So therefore when there is a requirement, in other words, when SBC of soil is very poor, and in order to restrict the width of foundation, then we can go for deep foundation. So this is the important thing we have to remember. ಯಾವಾಗ ಸಾಯಿಲ್ ಸ್ಟ್ರೆಂತ್ ಕಡಿಮೆ ಇರುತ್ತೆ ಮತ್ತು ವಿಡ್ತ್ ಆಫ್ ಫೌಂಡೇಶನ್ನ ಅದರ ಗಾತ್ರವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಅಂಥ ಕಂಡೀಷನ್ಸಲ್ಲಿ ಮಾತ್ರ ನಾವೇನು ಮಾಡ್ತೀವಿ, ಡೀಪ್ ಫೌಂಡೇಶನ್ಸಿಗೆ ಹೋಗ್ತೀವಿ. ಒಂದು, ಅದು ಸ್ಟ್ರೆಂತ್ ಕಡಿಮೆ ಇರುತ್ತೆ ಆವಾಗ. ಎರಡನೇದು, ವಿಡ್ತ್ ಆಫ್ ಫೌಂಡೇಶನ್ನ ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಇದರಲ್ಲಿ ಏನು ಮಾಡ್ತೀವಿ, ನಾವು ಡೀಪ್ ಫೌಂಡೇಶನ್ನ ಲೇ ಮಾಡ್ಬೋದು. ಸುಮ್ಮನೆ ಎಲ್ಲ ಸ್ಟ್ರಕ್ಚರ್ಸಿಗೂ ಡೀಪ್ ಫೌಂಡೇಶನನ್ನು ಹಾಕಬಾರ್ದು. ಯಾಕೆ ಹಾಕಬಾರ್ದು ಅಂದರೆ ಇಟ್ ಈಸ್ ಟೋಟಲಿ ಅನ್ಎಕನಾಮಿಕಲ್, ದುಡ್ಡು ಜಾಸ್ತಿ ಆಗುತ್ತೆ ಅದು ಹಾಕೋದ್ರಿಂದ. ಹಾಗಾಗಿ ನಾವೇನು ಮಾಡೋಂಗಿಲ್ಲ, ಸುಮ್ಮನೆ ಡೀಪ್ ಫೌಂಡೇಶನ್ನ ಯೂಸ್ ಮಾಡೋಂಗಿಲ್ಲ. ರಿಕ್ವೈರ್ಮೆಂಟ್ ಇದ್ದರೆ, ಅದರ ಅವಶ್ಯಕತೆ ಇದ್ದರೆ ಮಾತ್ರ ಯೂಸ್ ಮಾಡಬೇಕು. So here one important advantage is added. If you use deep foundation, definitely it increases durability and stability of the structure. Deep foundation ನಾನು ಹೇಳಿದ್ದೀನಿ, ಡೀಪ್ ಫೌಂಡೇಶನ್ ಹಾಕೋದ್ರಿಂದ ಒಂದು ಸ್ಟೆಬಿಲಿಟಿ ಅಂದರೆ ಭದ್ರತೆ ಬರುತ್ತೆ, ಇನ್ನೊಂದು ಡ್ಯೂರಬಿಲಿಟಿ ಅಂದರೆ ದೀರ್ಘ ಬಾಳಿಕೆ, ಎರಡೂ ಬರುತ್ತೆ. ಸೊ ದಿಸ್ ಅಡ್ವಾಂಟೇಜ್. ಬಟ್ ಅದನ್ನು ಸುಮ್ಮನೆ ಯೂಸ್ ಮಾಡೋಂಗಿಲ್ಲ, ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಯೂಸ್ ಮಾಡಬೇಕು. ಸೊ ದಿಸ್ ಅಬೌಟ್ ಡೀಪ್ ಫೌಂಡೇಶನ್. So here mainly we classify into two types. One will be pile foundation and well or caisson foundation. In the schematic diagram you can observe here. So these are some of the piles has been driven into the soil. So you can observe here. So these are some of the piles we will cast. Sometimes it will be cast in situ or sometimes it will be precast. ಅಂದರೆ ಏನು ಗೊತ್ತಾ, ಈ ಪೈಲ್ ಫೌಂಡೇಶನ್ ಯಾವ ಥರ ಇರ್ತದೆ ಅಂದರೆ ಕಾಲಮ್ಸ್ ಥರ ಕಾಣ್ತಿರ್ತೀವಿ. ಇಲ್ಲಿ ಶಾರ್ಪ್ ಎಡ್ಜ್ ಇರ್ತದೆ, ಕಾಲಮ್ ಕಾಂಕ್ರೀಟಿಂದ ಇರ್ತದೆ. ಈ ಥರ ರೀಇನ್ಫೋರ್ಸ್ಮೆಂಟ್ ಹಾಕಿರ್ತೀವಿ. ರೀಇನ್ಫೋರ್ಸ್ಮೆಂಟ್ ಹಾಕಿದ್ಮೇಲೆ ಕಾಂಕ್ರೀಟ್ ಹಾಕ್ತೀವಿ. ಅದನ್ನು ಕಾಂಕ್ರೀಟ್ ಅಂದರೆ ನಿಮಗೆ ಗೊತ್ತು ಈಗ ಆಲ್ರೆಡಿ. ಇಲ್ಲಿ ಪಿಲ್ಲರ್ಸ್ ಕಾಣ್ತಾ ಇದೆಯಲ್ವಾ, ಈ ಪಿಲ್ಲರ್ಸ್ ಕಾಣ್ತಾ ಇದೆ ನಿಮಗೆ. ಈ ಪಿಲ್ಲರ್ಸ್ ಕೆಳಗಡೆ ನಾವೇನು ಮಾಡಿದ್ವಿ, ಪೈಲ್ ಫೌಂಡೇಶನ್ ಅಪ್ಲೈ ಮಾಡಿದ್ವಿ, ಹಾಕಿದ್ದೀವಿ. ಯಾವ ಥರ ಹಾಕ್ತೀವಿ, ಇಲ್ಲೊಂದು ಮಷಿನ್ ಕಾಣುತ್ತೆ ನಿಮಗೆ ಅಲ್ವಾ, ಪೈಲಿಂಗ್ ರಿಗ್ ಅಂತ ಹೇಳ್ತಾ ಇದ್ದೀವಿ. ಇದನ್ನು ಏನು ಮಾಡುತ್ತೆ, ಅದು ಡ್ರೈವ್ ಮಾಡ್ತದೆ. ಡ್ರೈವ್ ಅಂದರೆ ನಾವು ಯಾವ ರೀತಿ ಬೋರ್ ಹಾಕಬೇಕಾದ್ರೆ ಡ್ರಿಲ್ಲಿಂಗ್ ಮಷಿನ್ ಇರ್ತದಲ್ಲ, ಆ ಥರ ಡ್ರಿಲ್ ಮಾಡ್ತದೆ. ಡ್ರಿಲ್ ಮಾಡಾದ್ಮೇಲೆ ನಾವೇನು ಮಾಡ್ತೀವಿ, ಇದನ್ನು ಒಳಗಡೆಗೆ ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಮಾಡಿ ಇದ್ರ ಮೇಲೆ ನಾವೇನು ಮಾಡ್ತೀವಿ, ಸ್ಟ್ರಕ್ಚರ್ಸನ್ನು ಬಿಲ್ಡ್ ಮಾಡ್ತೀವಿ. ಸೊ ದಿಸ್ ಒನ್ ಮೆಥಡ್, ದಟ್ ಈಸ್ ಪೈಲ್ ಫೌಂಡೇಶನ್, ದಟ್ ಈಸ್ ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಒನ್ ವೆಲ್ ಆರ್ ಕೇಸಿಯಾನ್ ಫೌಂಡೇಶನ್. ಸೊ ದಿಸ್ ವಿಲ್ ಬಿ ಲೈಕ್ ದಿಸ್. ಸೊ ನಾವೇನಾದರೂ ಒಳಗಡೆ ಕೆಲಸ ಮಾಡಬೇಕಂತಿದ್ದಾಗ ನೀರು ವಾಟರ್ ಸ್ಟ್ರಕ್ಚರ್ಸಲ್ಲಿ ಅಥವಾ ವಾಟರ್ ಬಾಡೀಸಲ್ಲಿ ನಾವೇನು ಮಾಡ್ತೀವಿ, ವಿಲ್ ಡ್ರಿಲ್ ದೀಸ್ ಟೈಪ್ ಆಫ್ ಕೇಸಿಯಾನ್ಸ್ ಆರ್ ವೆಲ್ಸ್. ಇದು ನೀವು ನೋಡೋದಕ್ಕೆ ಬಾವಿ ಥರ ಕಾಣುತ್ತೆ. ಒಳಗಡೆ ನಾನೇನಾದರೂ ಇಲ್ಲಿ ವಾಟರ್ ಬಾಡಿ ಇತ್ತಂದರೆ, ಸಪೋಸ್ ಇದು ನದಿ ಇತ್ತು ಅಥವಾ ಏನೋ ಸಮುದ್ರ ಇತ್ತು, ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ನಾನೇನು ಮಾಡ್ತೀನಿ, ಫಸ್ಟು ಈ ಥರ ಇಲ್ಲಿ ನಿಮಗೆ ಇದು ಕಾಣ್ತಾ ಇದೆ, ಏನಿದು, ದೀಸ್ ಆರ್ ಕ್ರೇನ್ಸ್ ಯೂಸ್ ಮಾಡಿದ್ದೀವಿ. ಇದು ಕ್ರೇನು, ಇದೆಲ್ಲ JCB ಕ್ರೇನು ಎಲ್ಲ ಕಾಣುತ್ತೆ ನಿಮಗೆ. ಇದರಿಂದ ಏನು ಮಾಡ್ಬೋದು, ಆ ಕೇಸಿಯಾನ್ ಅಥವಾ ವೆಲ್ಲನ್ನು ಅದರೊಳಗಡೆ ಇನ್ಸರ್ಟ್ ಮಾಡ್ಬೋದು. ಇದು ಸೇಮ್ ಪ್ರೊಸೀಜರ್. ಎಕ್ಸ್ಕವೇಟ್ ಮಾಡಬೇಕು, ಡ್ರಿಲ್ ಮಾಡಬೇಕು, ಡ್ರಿಲ್ ಮಾಡಿ ಅದನ್ನು ಸೆಟ್ ಮಾಡಬೇಕು. ಸೊ ದೀಸ್ ಅಬೌಟ್ ಪೈಲ್ ಫೌಂಡೇಶನ್ ಆ್ಯಂಡ್ ಕೇಸಿಯಾನ್ ಫೌಂಡೇಶನ್. ಸೊ ನಾರ್ಮಲಾಗಿ ಕೇಸಿಯಾನ್ ಅಥವಾ ವೆಲ್ ಫೌಂಡೇಶನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ.
ಸೊ ಪೆಟ್ರೋಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಥವಾ ಅದನ್ನೇನಂತ ಕರಿತೀವಿ ನ್ಯಾಚುರಲ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ we will build these type of foundation. So those are classified or defined as well or Caesian foundation. ಇದನ್ನು ನಾವು ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಇದನ್ನು ಮಾತ್ರ ವಾಟರ್ ಬಾಡೀಸು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾದಾಗ ಅಥವಾ ನ್ಯಾಚುರಲ್ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾದಾಗ ಈ ಥರ ನಾವೇನು ಮಾಡ್ತೀವಿ ವೆಲ್ ಫೌಂಡೇಶನ್ ಹಾಕ್ತೀವಿ. ಸೊ ದೀಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಪೈಲ್ ಫೌಂಡೇಶನ್ ಆ್ಯಂಡ್ ವೆಲ್ ಫೌಂಡೇಶನ್. ದೀಸ್ ಟು ಆರ್ ಕ್ಯಾಟಗರೈಸ್ಡ್ ಅಂಡರ್ ಡೀಪ್ ಫೌಂಡೇಶನ್. ಡೀಪ್ ಫೌಂಡೇಶನಲ್ಲಿ ಇದು ವಿಧಗಳು, ರೈಟ್. ಈಗ ನಾವೇನು ಮಾಡಬೇಕು, ಪೈಲ್ ಫೌಂಡೇಶನ್ ಏನು, ಅದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ಸ್ವಲ್ಪ ಡೀಟೇಲಾಗಿ ಓದಬೇಕು. ಯಾಕೆಂದರೆ ಎಕ್ಸಾಮಿನೇಷನಲ್ಲಿ ಕೇಳ್ತೇನೆ, ಎಕ್ಸ್ಪ್ಲೈನ್ ಇನ್ ಡೀಟೇಲ್ ಅಬೌಟ್ ಪೈಲ್ ಫೌಂಡೇಶನ್ ಫಾರ್ 10 marks. ಸೊ ವೆರಿ ಇಂಪಾರ್ಟೆಂಟ್ ಟು ಎಕ್ಸ್ಪ್ಲೈನ್ ದಿಸ್. ಸೊ ನಾರ್ಮಲಿ ಪೈಲ್ ಫೌಂಡೇಶನ್ ಈಸ್ ಯೂಸ್ಡ್ ಇನ್ ಬಿಲ್ಡಿಂಗ್ಸ್ ಆರ್ ಇಫ್ ಯು ವಾಂಟ್ ಟು ಲೇ ಬ್ರಿಡ್ಜಸ್ ಆರ್ ಫ್ಲೈಓವರ್ಸ್ ಎಕ್ಸೆಟ್ರಾ. ಸೊ ದೀಸ್ ಆರ್ ಲೈಫ್ ಲೈನ್ ಸ್ಟ್ರಕ್ಚರ್ಸ್ ಆ್ಯಂಡ್ ಹ್ಯಾವಿಂಗ್ ಹೆವಿ ಲೋಡೆಡ್ ಸ್ಟ್ರಕ್ಚರ್ಸ್. ಈ ಬ್ರಿಡ್ಜಸ್ಸು ಫ್ಲೈಓವರ್ಸ್ ಎಲ್ಲ ಏನಿರುತ್ತೆ ಅಂದರೆ ಹೆವಿ ಲೋಡೆಡ್ ಇರ್ತದೆ, ಲೋಡ್ ಜಾಸ್ತಿ ಬೀಳುತ್ತೆ ಭೂಮಿಗೆ. ಆ ಭೂಮಿಗೆ ಟ್ರಾನ್ಸ್ಫರ್ ಮಾಡಬೇಕಾದಾಗ ನಾವು ಶಾಲೋ ಫೌಂಡೇಶನ್ ಯೂಸ್ ಮಾಡೋಕ್ಕಾಗಲ್ಲ. ಶಾಲೋ ಫೌಂಡೇಶನ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಪದರ ಏನಿರುತ್ತಲ್ಲ ಅದರಲ್ಲಿ ಶಕ್ತಿ ಅಷ್ಟಿರೋದಿಲ್ಲ ಮಣ್ಣಲ್ಲಿ. ನೀವು ಡೀಪಾಗಿ ಹೋದಂಗೆ ಅದು ಕಾಂಪ್ಯಾಕ್ಟ್ ಆಗಿರುತ್ತೆ. ಕಾಂಪ್ಯಾಕ್ಟ್ ಆಗಿದ ಹಾರ್ಡ್ ಸ್ಟ್ರಾಟಾ ಅಥವಾ ಸಾಯಿಲ್ ಅಥವಾ ರಾಕ್ ಇರ್ಬೋದು, ನಿಮಗೆ ಸಿಕ್ಕಿದಾಗ ಏನಾಗುತ್ತೆ ಆ ಲೋಡ್ ಅಲ್ಲಿಗೆ ಟ್ರಾನ್ಸ್ಫರ್ ಆದರೆ ಇಟ್ ಕ್ಯಾನ್ ಬಿಯರ್, ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಇರ್ತದೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಡೀಪ್ ಫೌಂಡೇಶನ್ ಅಥವಾ ಪೈಲ್ ಫೌಂಡೇಶನ್ಸನ್ನು ಇಲ್ಲಿ ಯೂಸ್ ಮಾಡ್ತೀವಿ, ಬ್ರಿಡ್ಜಸ್ ಮತ್ತು ಫ್ಲೈಓವರ್ಸ್. ಆ್ಯಂಡ್ ಈವನ್ ಇನ್ ಕೇಸ್ ಆಫ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್, ಪೈಲ್ ಫೌಂಡೇಶನನ್ನು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸಲ್ಲಿ ಎಲ್ಲ ಬಿಲ್ಡಿಂಗಲ್ಲಿ ಯೂಸ್ ಮಾಡೋದಿಲ್ಲ. ಎಲ್ಲ ಬಿಲ್ಡಿಂಗು ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಈಗ ಮನೆ ಕಟ್ತೀವಿ, ಸಿಂಗಲ್ ಸ್ಟೋರಿ ಇರ್ತದೆ, ಒಂದೇ ಫ್ಲೋರ್ ಇರ್ತದೆ, ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಇದ್ದಾಗ ನಾವೇನು ಮಾಡಲ್ಲ, ಪೈಲ್ ಫೌಂಡೇಶನ್ ಹಾಕೋದಿಲ್ಲ. ನಾನು ಕ್ರೈಟೀರಿಯಾ ಹೇಳಿದ್ದೀನಿ ನಿಮಗೆ. ಪೈಲ್ ಫೌಂಡೇಶನ್ ಯೂಸ್ ಮಾಡಬೇಕಂದ್ರೆ ಕ್ರೈಟೀರಿಯಾ ಫಸ್ಟ್ ಒನ್ನು ಅದ್ರ ಸ್ಟ್ರೆಂತ್ ಕಡಿಮೆ ಇರಬೇಕು, ಎರಡನೇದು ವಿಡ್ತನ್ನು ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಅಂತ ಕಂಡೀಷನಲ್ಲಿ ಮಾತ್ರ ನಾನು ಪೈಲ್ ಫೌಂಡೇಶನ್ನ ಅಥವಾ ಡೀಪ್ ಫೌಂಡೇಶನ್ನ ಯೂಸ್ ಮಾಡ್ಬೋದು. ಇಲ್ಲಿ ಪೈಲ್ ಫೌಂಡೇಶನ್ ಹೇಳೋದ್ರಿಂದ ನಾನು ಇದನ್ನು ಹೇಳ್ತಾಯಿದ್ದೀನಿ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಇರಬೇಕು, ಅಲ್ಲಿ ಸ್ಯಾಂಡಿ ಟೈಪ್ ಆಫ್ ಸಾಯಿಲ್ ಇರಬೇಕು. ಸ್ಯಾಂಡಿ ಟೈಪ್ ಆಫ್ ಸಾಯಿಲ್ ನಾನು ಮುಂಚೆ ಹೇಳೋದಿದ್ದೀನಿ, ಸಾಯಿಲ್ ಕ್ಲಾಸಿಫಿಕೇಷನ್ ಮಾಡಬೇಕಾದಾಗ ಅದನ್ನು ನಾನು ನಿಮ್ಗೆ ಹೇಳಿರ್ತೀನಿ. ಸ್ಯಾಂಡಿ ಟೈಪ್ ಆಫ್ ಸಾಯಿಲ್ ಅಂದರೆ ಅದು ನಾನ್ ಕೊಯ್ಸಿವ್ ಟೈಪ್ ಆಫ್ ಸಾಯಿಲ್. ನಾನ್ ಕೊಯ್ಸಿವ್ ಟೈಪ್ ಆಫ್ ಸಾಯಿಲಿಗೆ ಶಕ್ತಿ ಇರೋದಿಲ್ಲ, ಅದು ಏನಾಗಲ್ಲ, ಒಂದಕ್ಕೊಂದು ಅಂಟುಗಳಂಥ ಗುಣ ಇರೋದಿಲ್ಲ. ಸೊ ಹಾಗಾಗಿ ಸ್ಟ್ರೆಂತ್ ಇರೋದಿಲ್ಲ, ಅದರಲ್ಲಿ ತಾಳ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ. ಹಾಗಾಗಿ ಇಫ್ ಯು ವಾಂಟ್ ಟು ಕನ್ಸ್ಟ್ರಕ್ಟ್ ಎನಿ ಬಿಲ್ಡಿಂಗ್ ಇನ್ ಸ್ಯಾಂಡಿ ಟೈಪ್ ಆಫ್ ಸಾಯಿಲ್ ಆರ್ SBC of soil is very less, then we go for pile foundation. And usually and normally for bridges, for flyovers, we have to lay pile foundation. ಅದು ಕಾಮನ್, ಅದು ಬ್ರಿಡ್ಜಸ್ ಮತ್ತು ಫ್ಲೈಓವರ್ಸ್ ಬಂದಾಗ ಪೈಲ್ ಫೌಂಡೇಶನ್ ಕಾಮನ್. ಆ್ಯಂಡ್ ವಾಟ್ ಈಸ್ ಪೈಲ್ ಅಂತ ನೀವು ಕೇಳೋದಾದರೆ, ಪೈಲ್ ಈಸ್ ಎನ್ ಎಲಿಮೆಂಟ್ ಮೇಡ್ ಆಫ್ ಟಿಂಬರ್, ಕಾಂಕ್ರೀಟ್ ಆರ್ ಸ್ಟೀಲ್. ಸೊ ಏನಿಲ್ಲ, ಪೈಲ್ ಅಂದರೆ ಒಂದು ಕಾಲಮ್ ಥರ ಇರುತ್ತೆ. ಕಾಲಮ್ ಅಂದರೆ ಏನು, ಕಂಬದ ಥರ ಇರುತ್ತೆ. ಅದು ವುಡನ್ ಇರ್ಬೋದು, ಸ್ಟೀಲಿಂದ ಮಾಡಿರ್ಬೋದು, ಅಥವಾ ಕಾಂಕ್ರೀಟ್ ಇರ್ಬೋದು. ಕಾಂಕ್ರೀಟ್ ವಿತ್ RCC, ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಅಂತ ಇರ್ಬೋದು. ಅಥವಾ ಪ್ರೀಕ್ಯಾಸ್ಟಲ್ಲಿ ಸಪೋಸ್ ಇಫ್ ಯು ಯೂಸ್ ಪ್ರೀ ಟೆನ್ಷನ್ಡ್ ಅಂತ ಬರುತ್ತೆ, ಅದೆಲ್ಲ ಈಗಿನ ಟೆಕ್ನಾಲಜಿಯಲ್ಲಿ ನಾವು ಪ್ರೀ ಟೆನ್ಷನ್ಡ್ ಮೆಂಬರ್ಸ್, ಪೋಸ್ಟ್ ಟೆನ್ಷನ್ಡ್ ಮೆಂಬರ್ಸ್ ಅಂತ ಹೇಳ್ತೀವಿ. ಆ ಥರನೂ ಯೂಸ್ ಮಾಡ್ಬೋದು. ಅಂದರೆ ಇಟ್ ಮೇ ಬಿ ಕ್ಯಾಸ್ಟ್ ಇನ್ಸಿಟಿವ್ ಆರ್ ಇಟ್ ಮೇ ಬಿ ಪ್ರೀಕ್ಯಾಸ್ಟ್ ಅಂದರೆ ಮುಂಚೆನೇ ಒಂದು ಇಂಡಸ್ಟ್ರಿ ಇರ್ತದೆ, ಅಲ್ಲಿ ಪ್ರೀಕ್ಯಾಸ್ಟ್ ಮೊದಲೇ ಆಗಿ ಕ್ಯಾಸ್ಟ್ ಆಗಿ ಸೈಟಿಗೆ ತಗೊಂಬರೋದು, ಅದು ಪ್ರೀಕ್ಯಾಸ್ಟ್. ಕ್ಯಾಸ್ಟ್ ಇನ್ಸಿಟಿವ್ ಅಂದರೆ ಸೈಟಲ್ಲೇ ನಾವೇನು ಮಾಡ್ತೀವಿ, ಅದರದ್ದು ಫಸ್ಟು ರೀಇನ್ಫೋರ್ಸ್ಮೆಂಟ್ ಹಾಕ್ತೀವಿ, ಅದಕ್ಕೆ ಶಟ್ರಿಂಗ್ ಹಾಕ್ತೀವಿ, ಅದಕ್ಕೆಲ್ಲ ಮರ ಕಟ್ಟಿ ಅದರಲ್ಲಿ ಕಾಂಕ್ರೀಟ್ ಹಾಕಿ ಅದು ಕ್ಯೂರಿಂಗ್ ಮಾಡ್ತೀವಿ, ಹೌದಾ. ಇದೆಲ್ಲ ಪ್ರೊಸೆಸ್ ಇರ್ತದೆ. ಸೊ ಇದಕ್ಕೆ ಕ್ಯಾಸ್ಟ್ ಇನ್ಸಿಟಿವ್ ಅಂತ ಕರಿತೀವಿ. ಸೊ ಅಂದರೆ ಪೈಲ್ ಅಂದರೆ ಗೊತ್ತಾಯ್ತು ನಿಮಗೆ, ಇಟ್ ಇಸ್ ಎನ್ ಎಲಿಮೆಂಟ್ ಮೇಡ್ ಅಪ್ ಆಫ್ ಟಿಂಬರ್, ಕಾಂಕ್ರೀಟ್ ಆರ್ ಸ್ಟೀಲ್ ಆರ್ ಇಟ್ ಮೇ ಬಿ ಪ್ರೀಕ್ಯಾಸ್ಟ್, ಯಾವ್ದು ಬೇಕಿದ್ರೂ ಆಗಿರ್ಬೋದು. So these are precast elements driven into the soil. So in the previous sketch you can observe here, so these are the precast elements driven into the soil. Soil ಒಳಗಡೆ ಅದನ್ನು ಡ್ರೈವ್ ಮಾಡ್ತಾ ಇದ್ದೀವಿ. ಡ್ರೈವ್ ಮಾಡೋದಂದರೆ ತಿರುಗಿಸಿ ಹಾಕೋದು, ಅದಕ್ಕೆ ಒಂದು ಪ್ರೊಸೀಜರ್ ಬರ್ತದೆ. ಸೊ ಆ ರೀತಿ ಏನು ಮಾಡ್ತೀವಿ, ನಾವು ಅದನ್ನು ಭೂಮಿ ಒಳಗಡೆ ಸೇರಿಸ್ತೀವಿ. ಅದು ಪರ್ಫೆಕ್ಟ್ ವರ್ಟಿಕಲ್ ಇರಬೇಕು, ಅಥವಾ ಬೇರೆ ಥರ ಬರುತ್ತೆ. ಬಟ್ ಇಲ್ಲಿ ಫೌಂಡೇಶನ್ ಅಂತ ಯೂಸ್ ಮಾಡಿದಾಗ ಮಾತ್ರ ಏನು ಮಾಡಬೇಕು, ಇಟ್ ಮಸ್ಟ್ ಬಿ ಪರ್ಫೆಕ್ಟ್ಲಿ ಪ್ಲಮ್ಡ್, ಅಂದರೆ 90 ಡಿಗ್ರಿ ಇರಬೇಕು. When the soil is very loose, pile foundation is preferred.
ವೆರಿ ಲೂಸ್ ಅಂದರೆ ಹೇಳಿದೆ ನಾನು, ಸ್ಯಾಂಡಿ ಟೈಪ್ ಆಫ್ ಸಾಯಿಲಲ್ಲಿ ಆ ಕಂಡೀಷನ್ ಇರುತ್ತೆ, ಲೂಸ್ ಆಗಿರುತ್ತೆ ಸಾಯಿಲು. ಸೊ ಅಂಥ ಕಂಡೀಷನಲ್ಲಿ ಪೈಲ್ ಫೌಂಡೇಶನ್ನ ಯೂಸ್ ಮಾಡ್ಬೋದು. ಸೊ ಇಯರ್ ದೆರ್ ಆರ್ ಡಿಫ್ರೆಂಟ್ types of pile foundations. So basically, so it will transfer the load by end bearing or it may be by friction. ಸೊ ಇಲ್ಲಿ ಎರಡು ಕೇಸ್ ಬರ್ತದೆ. ಇದು ಲೋಡ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನೆಕ್ಸ್ಟ್ ಸ್ಕೆಚಲ್ಲಿ ಬರ್ತದೆ ನಿಮಗೆ. ಲೋಡ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದು ಎಂಡ್ ಬೇರಿಂಗ್ ಅಂತ ಬರುತ್ತೆ. ಅದು ಯಾವಾಗ ಅಂದರೆ ಹಾರ್ಡ್ ಸ್ಟ್ರ್ಯಾಟ ಕಡಿಮೆ ಇದರಲ್ಲಿ ಸಿಕ್ಕಿದಾಗ, ಅಂದರೆ ಕಡಿಮೆ ಡೆಪ್ತಲ್ಲಿ ಸಿಕ್ಕಿದಾಗ ನಾವೇನು ಮಾಡ್ತೀವಿ, ಎಂಡ್ ಬೇರಿಂಗ್ ಪೈಲ್ಸ್ ಯೂಸ್ ಮಾಡ್ತೀವಿ. ಸಪೋಸ್ ಸಿಕ್ಕಲಿಲ್ಲ, ತುಂಬ ಡೀಪಲ್ಲಿ ಹಾರ್ಡ್ ಸ್ಟ್ರಾಟ ಇರ್ತದೆ ಅಂದರೆ ಎಕ್ಸ್ಕವೇಷನ್ ಮಾಡ್ತಾ ಹೋಗಬೇಕು. ಸೊ ಅಂಥ ಕೇಸಲ್ಲಿ ಏನು ಮಾಡ್ತೀವಿ, ಅದು ಅನ್ಎಕನಾಮಿಕಲ್ ಅಂತ ಗೊತ್ತಾದಾಗ ವಿ ವಿಲ್ ಯೂಸ್ ಫ್ರಿಕ್ಷನ್ ಪೈಲ್ಸ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೈಲ್ ಫೌಂಡೇಶನ್. ಬೇಸಿಕಲಿ ದ ಲೋಡ್ ಟ್ರಾನ್ಸ್ಫರ್ ವಿಲ್ ಬಿ ಟೂ ಟೈಪ್ಸ್. ಒನ್ ವಿಲ್ ಬಿ ಎಂಡ್ ಬೇರಿಂಗ್ ಆರ್ ಅನದರ್ ವಿಲ್ ಬಿ ಫ್ರಿಕ್ಷನ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. So these are some of the pile foundations we have driven to cast. ಇಲ್ಲಿ ಬಿಲ್ಡಿಂಗಲ್ಲಿ ಕಾಣ್ಬೋದಲ್ವ, ಇದೆಲ್ಲ ಪೈಲ್ ಫೌಂಡೇಶನ್ ಕೆಳಗಡೆ ಡ್ರಿವನ್ ಮಾಡಿದ್ದೀವಿ. ಸೊ ಇದೆಲ್ಲ ಏನಂದರೆ ಪ್ಲಿಂತ್ ಬೀಮ್ಗಳು, ಇದು ಬೀಮ್ ಕನೆಕ್ಟ್ ಆಗಿರೋದು, ಒಂದಕ್ಕೊಂದು ಕನೆಕ್ಟ್ ಮಾಡಿದ್ದೀವಿ. ಇದ್ರ ಮೇಲೆ ವಾಲ್ಸ್ ಕಟ್ತೀವಿ ನಾವೀಗ. ಸೊ ದೀಸ್ ಅಬೌಟ್ ಪೈಲ್ ಫೌಂಡೇಶನ್. ಬಿಲ್ಡಿಂಗ್ ಆಯಿತು. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು ಒಂದು ಡ್ರೈವಿಂಗ್ ಮಷೀನ್ ಇದೆ, ರಿಗ್ ಅಂತ ಕರಿತೀವಿ ಇದನ್ನು, ಪೈಲ್ ರಿಗ್ ಅಂತ ಕರಿತೀವಿ ಮಷೀನ್ಗೆ. ಸೊ ಇದೇನು ಮಾಡುತ್ತೆ, ಇಲ್ಲಿ ಥ್ರೆಡೆಡ್ ಥರ ಇಲ್ಲಿ ನೋಡ್ಬೋದು, ಈ ಥ್ರೆಡ್ ಥರ ಇದೆ ಹೌದಲ್ಲ, ಹಿಂಗೆ ತಿರುಗಿಸ್ದಾಗ ಮಣ್ಣು ಮೇಲ್ಗಡೆ ಬರ್ತಾ ಹೋಗುತ್ತೆ, ಕೆಳಗಡೆ ಹೋಲ್ ಕ್ರಿಯೇಟ್ ಆದಾಗ ಅದು ಕೆಳಗಡೆ ಇಳಿತಾ ಹೋಗುತ್ತೆ. ಸೊ ಇದು ಡ್ರೈವ್ ಮಾಡಿರೋದು, ಆಲ್ರೆಡಿ ಡ್ರೈವ್ ಮಾಡಿರೋದು. ಸೊ ಇದು 1 2 ಇದು 3 ಹಂಗೆ ಸೀರೀಸಲ್ಲಿ ಬರ್ತಾ ಹೋಗುತ್ತೆ. ನಾವು ಎಷ್ಟು ಏರಿಯಾಕ್ಕೆ ಕವರ್ ಮಾಡಬೇಕಾಗಿರುತ್ತೆ ಅಷ್ಟು ಏರಿಯಾಕ್ಕೆ ಥರ ಪೈಲ್ ಫೌಂಡೇಶನ್ನ ಹಾಕ್ತಾ ಹೋಗ್ಬೇಕು. ಇದ್ರ ಮೇಲೆ ಏನು ಮಾಡಿರ್ತೀವಿ, ಸ್ಟ್ರಕ್ಚರ್ ಬಿಲ್ಡ್ ಮಾಡಿ ಅದ್ರ ಮೇಲೆ ನಾವು ವಾಲು ಕಾಲಮ್ನ ರೈಸ್ ಮಾಡ್ಬೋದು. ಸೊ ಇದೊಂದು ಎಕ್ಸಾಂಪಲ್ ನಿಮಗೆ. ಸಪೋಸ್ ಏನಾದರೂ ಫ್ಲೈಓವರ್ಸು ಅಥವಾ ಬ್ರಿಡ್ಜಸ್ ಮಾಡಬೇಕಾದಾಗ ಪೈಲ್ಸ್ ಡ್ರೈವ್ ಮಾಡಿರ್ತೀವಿ, ಅದರ ಮೇಲೆ ಸೂಪರ್ ಸ್ಟ್ರಕ್ಚರ್ ಬಂದಿರುತ್ತೆ. ಸೊ ದಿಸ್ ಒನ್ ಆಫ್ ದ ಎಕ್ಸಾಂಪಲ್. ಆ್ಯಂಡ್ ದೀಸ್ ಆಲ್ಸೋ ಪೈಲ್ಸ್ ಹ್ಯಾವ್ ಬಿನ್ ಡ್ರಿವನ್. ಸೊ ದೀಸ್ ಅಬೌಟ್ ಪೈಲ್ ಫೌಂಡೇಶನ್. ಸೊ ಹಿಯರ್ ವೇರ್ ಇಟ್ ಈಸ್ ಅಪ್ಲಿಕಬಲ್ ಅಂಡ್ ಇಲ್ಲಿ ಎರಡು ಥರ ಅಂತ ಹೇಳಿದ್ದೀನಿ. ಒಂದು ಎರಡು ಡೀಪ್ ಫೌಂಡೇಶನ್ನೇ, ಬಟ್ ಹಾರ್ಡ್ ಸ್ಟ್ರ್ಯಾಟ ತುಂಬ ಡೀಪಲ್ಲಿದ್ದಾಗ ನಾವು ಇದನ್ನು ಪೈಲ್ ಫೌಂಡೇಶನ್ನ, ಯಾವ ಪೈಲ್ ಫೌಂಡೇಶನ್ನು, ಬೇರಿಂಗ್ ಪೈಲ್ಸನ್ನು ಯೂಸ್ ಮಾಡೋಕ್ಕಾಗಲ್ಲ, ಆವಾಗ ಫ್ರಿಕ್ಷನ್ ಪೈಲ್ಸ್ ಯೂಸ್ ಮಾಡ್ತೀವಿ. ಫ್ರಿಕ್ಷನ್ ಪೈಲ್ಸ್ ಅಂದರೆ ಈ ಥರ ಉಜ್ಜದ ಕ್ರಿಯೆಗೆ ಫ್ರಿಕ್ಷನ್ ಅಂತ ಹೇಳ್ತೀನಿ ನಾನು. ಅಂದರೆ ಅಲ್ಲಿ ಏನಿರಬೇಕು, ಒಂದು ಸರ್ಫೇಸ್ ಫೋರ್ಸ್ ಇರಬೇಕು. ಎರಡು ಕೈ ಉಜ್ಜಿದಾಗ ಒಂದು ಫೋರ್ಸ್ ಇರುತ್ತೆ, ಈ ಕಡೆ ಒಂದು ಫೋರ್ಸ್ ಈ ಕಡೆ ಒಂದು ಫೋರ್ಸ್, ಹೌದಾ? ಟೂ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದ ಸರ್ಫೇಸ್ ಆಪೋಸಿಟ್ ಟು ಈಚ್ ಅಂತ ಬಂದಾಗ ಮಾತ್ರ ಫ್ರಿಕ್ಷನ್ ಬರೋಕ್ಕೆ ಸಾಧ್ಯ ಇರ್ತದೆ. ಅವಾಗೇನಾಗುತ್ತೆ ಅದಕ್ಕೆ ಹೇಳ್ತೀನಿ ನಾನು, ಅದು ಬರುತ್ತೆ ನೆಕ್ಸ್ಟು, ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಿಯರ್ ಇಟ್ ಈಸ್ ಅಪ್ಲಿಕಬಲ್ ಇನ್ ವಾಟರ್ ಲಾಗ್ಡ್ ಏರಿಯಾಸ್. ವಾಟರ್ ಲಾಗ್ಡ್ ಏರಿಯಾಸ್ ಅಂದರೆ ನೀರು ಇರತಕ್ಕಂಥ ಜಾಗದಲ್ಲೂ ಅಷ್ಟೇ ಏನಾಗಿರುತ್ತೆ, ಸ್ಲರ್ರಿ ಟೈಪ್ ನೀರು ಮಣ್ಣು ಜೊತೆ ಬೆರೆತಾಗ ಜಾಸ್ತಿ ಆದರೆ ನೀರು ಅದೇನಾಗುತ್ತೆ, ಅದರದ್ದು ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂಥ ಕೇಸಸಲ್ಲಿ ವಾಟರ್ ಲಾಗ್ಡ್ ಅಂದರೆ ವಾಟರ್ ಟ್ಯಾಬಲ್ಲು ತುಂಬ ಮೇಲೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಬೋರ್ ಹಾಕ್ತೀರಿ, ಬೋರ್ ಹಾಕಿದಾಗ ಕೆಲವೊಂದು ಜಾಗದಲ್ಲಿ 50 ಅಡಿ ನೀರು ಬರುತ್ತೆ, ಕೆಲವು ಜಾಗದಲ್ಲಿ 20 ಅಡಿ ನೀರು ಬರುತ್ತೆ. ಕೆಲವು ಸರಿ ಸುಮ್ಮನೆ ಎಕ್ಸ್ಕವೇಟ್ ಮಾಡ್ತಾಯಿದ್ರೆ 1 ಅಡಿ 2 ಅಡಿಗೆಲ್ಲ ನೀರು ಸೀಪೇಜ್ ವಾಟರ್ ಬರ್ತಾ ಹೋಗುತ್ತೆ. ಸೊ ಅಂಥ ಕೇಸಸಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಇಟ್ ಇಸ್ ಅಪ್ಲಿಕೇಬಲ್ ಇನ್ ವಾಟರ್ ಲಾಗ್ಡ್ ಏರಿಯಾಸ್. ಕಂಪ್ರೆಸಬಲ್ ಸಾಯಿಲ್ಸ್, ಆಲ್ ಕೊಹೆಸಿವ್ ಟೈಪ್ ಆಫ್ ಸಾಯಿಲ್ಸ್ ಆರ್ ಕಂಪ್ರೆಸಬಲ್ ಅಂದರೆ ಅದನ್ನು ಒತ್ತಿಡಿದಾಗ ಅದರದ್ದು ಗಾತ್ರ ಕಡಿಮೆ ಆಗಬೇಕು, ಅದಕ್ಕೆ ನಾನು ಕಂಪ್ರೆಸಬಲ್ ಸಾಯಿಲ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ ನಾನು ಮುಂಚೆಯಿಂದ ಹೇಳಬೇಕಾದ್ರೆ ಬ್ಲಾಕ್ ಕಾಟನ್ ಸಾಯಿಲ್ ಇಸ್ ಎ ಕಂಪ್ರೆಸಬಲ್ ಸಾಯಿಲ್ ಆ್ಯಂಡ್ ಇಟ್ ಇಸ್ ಎ ಕೊಹೆಸಿವ್ ಟೈಪ್ ಆಫ್ ಸಾಯಿಲ್. ಅದರ SBC ಕಡಿಮೆ, ಎಲ್ಲ ಒಂದೇ ಇದರಲ್ಲಿ ಬರ್ತದೆ. ಕಂಪ್ರೆಸಬಲ್ ಅಂದರೆ ಅದ್ರ ಗಾತ್ರ ಕಡಿಮೆ ಆಗಬೇಕು, ಸೊ ಅದ್ರ ಲೋಡ್ ತಡ್ಕೊಳ್ಳೋಂಥ ಶಕ್ತಿ ಅದರಲ್ಲಿರೋದಿಲ್ಲ. ಸೊ ದೋಸ್ ಆರ್ ಕಂಪ್ರೆಸಬಲ್ ಸಾಯಿಲ್ಸ್. ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ ಟು ಎನಿ ಸ್ಟ್ರಕ್ಚರ್ಸ್ ಲೈಕ್ ಬಿಲ್ಡಿಂಗ್ಸ್, ಡಾಕ್ಸ್ ಆ್ಯಂಡ್ ಹಾರ್ಬರ್ಸ್. ಸೊ ನಿಮಗೆ ಬಿಲ್ಡಿಂಗ್ ಕೇಳಿರ್ತೀನಿ ನೀವು. ಸೊ ಸ್ಟ್ರಕ್ಚರ್ಸ್ ನಾನು ಬಿಲ್ಡಿಂಗ್ ಅಂದರೆ ಎಲ್ಲ ಬಿಲ್ಡಿಂಗಲ್ಲೂ ಯೂಸ್ ಮಾಡೋಕ್ಕೆ ಆಗೋದಿಲ್ಲ, ಮಾಡಬಾರ್ದು, ಯಾಕೆಂದರೆ ಅದು ದುಡ್ಡು ಜಾಸ್ತಿ ಆಗುತ್ತೆ ಕಾಸ್ಟು, ಹಾಗಾಗಿ ಇಟ್ ಈಸ್ ಕಂಪ್ಲೀಟ್ಲಿ ಅವಾಯ್ಡೆಡ್. ಬಟ್ ಇನ್ ಕೇಸ್ ಆಫ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್, ಮಲ್ಟಿ ಸ್ಟೋರಿ ಅಂದರೆ ಒಂದ್ರ ಮೇಲೆ ಒಂದು ಫ್ಲೋರನ್ನು ಕಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಸ್ಕೈ ಸ್ಕ್ರ್ಯಾಪರ್ಸ್ ಅಂತ ಕರಿತೀವಿ. ಹಂಗಂದ್ರೆ ಏನು, ಆಕಾಶ ಗಗನಚುಂಬಿಗಳು ಅಂತ ಕರಿತೀವಿ. ಗಗನಚುಂಬಿಗಳಂದರೆ ಬಿಲ್ಡಿಂಗ್ಗಳು ಗಗನವನ್ನು ಮುತ್ತು ಕೊಡ್ತಾ ಇರತ್ತಂಥ ರೀತಿ ಕಾಣುತ್ತೆ ನಮಗೆ ಅಂತ. ಅಂಥ ಬಿಲ್ಡಿಂಗ್ಗಳಂದರೆ 10 ಸ್ಟೋರಿ, 15 ಸ್ಟೋರಿ, 20, 50, 100. ಈ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಏನು ಕರಿತೀವಿ, ಅಥವಾ ಬೆಂಗಳೂರು ಇರ್ಬೋದು, ಮೈಸೂರು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ಎಲ್ಲ ಸಿಟೀಸ್ಗಳಲ್ಲೂ ನೀವು ನೋಡ್ಬೋದು ಅದನ್ನು, ಹೌದಾ? ರಾಯಚೂರಲ್ಲೂ ಈಗ ಬರ್ತಾಯಿದೆ, ಬಟ್ ಇಷ್ಟೊಂದು ಹೈಟ್ ಇರೋಂಥ ಬಿಲ್ಡಿಂಗ್ಗಳು ಕಡಿಮೆ, ಒಂದು 4 ಸ್ಟೋರಿ, 5 ಸ್ಟೋರಿ, 6 ಸ್ಟೋರಿ ಅಷ್ಟೇ ಮ್ಯಾಕ್ಸಿಮಮ್ಮು ಇರೋದಿಲ್ಲ.
ಸೊ ಅಂದರೆ ಇಂಥ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಕೆಳಗಡೆ ನಾವು ಏನು ಮಾಡ್ಬೋದು, ಈ ಪೈಲ್ ಫೌಂಡೇಶನ್ನ ಅಪ್ಲೈ ಮಾಡ್ಬೋದು. ಡಾಕ್ಸ್ ಆ್ಯಂಡ್ ಹಾರ್ಬರ್ಸ್, ಸೊ ದೀಸ್ ಆರ್ ಕನ್ಸ್ಟ್ರಕ್ಟೆಡ್ ಇನ್ ವಾಟರ್. ಯಾಕೆಂದರೆ ಈ ಡಾಕ್ಸ್ ಆ್ಯಂಡ್ ಹಾರ್ಬರ್ಸ್ ಅಂತ ಏನು ಕರಿತೀವಿ, ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಬಂದರು ಅಂತ ಕರಿತೀವಿ. ಬಂದರು ಎಲ್ಲಿರುತ್ತೆ, ಸಮುದ್ರ ಎಲ್ಲಿರುತ್ತೆ ಅಲ್ಲಿರುತ್ತದೆ. ಸಮುದ್ರದಲ್ಲಿ ನಾವು ಯಾಕೆ ಕಟ್ಟಬೇಕು ಅಂತಂದರೆ ಹಡಗುಗಳ ನಿಲ್ದಾಣ, ಅದು ಹಡಗುಗಳು ಬಂದು ಅಲ್ಲಿ ನಿಂತು, ದೋಣಿಗಳಿರ್ಬೋದು, ಹಡಗುಗಳು ದೊಡ್ಡ ದೊಡ್ಡ ಹಡಗುಗಳಿರ್ತದೆ, ಒಂದು ಊರಷ್ಟು ದೊಡ್ಡದಿರ್ತದೆ. ಸೊ ಅಂಥ ಹಡಗುಗಳು ಬಂದು ಅಲ್ಲಿ ನಿಂತಂಥ ಜಾಗ ಇರ್ತದೆ. ಆ ಸ್ಟ್ರಕ್ಚರ್ಸನ್ನು ಮಾಡಬೇಕಾದ್ರೆ ಅದಕ್ಕೆ ಸ್ಟ್ರೆಂತ್ ತುಂಬ ಮುಖ್ಯ. ಆಮೇಲೆ ನೀರು ಇರೋದ್ರಿಂದ ನಾವು ಅಷ್ಟು ಸುಲಭ ಕಟ್ಟೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ, ನಾವು ಈ ಪೈಲ್ ಫೌಂಡೇಶನ್ಸನ್ನು ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಈಗ ಕ್ಲಿಯರ್ ಆಯ್ತು ನಿಮಗೆ. ಒಂದು ವಾಟರ್ ಲಾಕ್ಡ್ ಏರಿಯಾಸ್ ಅಂದರೆ ವಾಟರ್ ಟೇಬಲ್ ತುಂಬ ಮೇಲಿದ್ದಾಗ ಅಂಥ ಜಾಗದಲ್ಲಿ ಯೂಸ್ ಮಾಡ್ಬೋದು. ಕಂಪ್ರೆಸಿಬಲ್ ಸಾಯಿಲ್ ಅಂದರೆ ಬ್ಲಾಕ್ ಕಾಟನ್ ಸಾಯಿಲ್ ಅಥವಾ ಸ್ಟ್ರೆಂತ್ ಕಡಿಮೆ ಇದ್ದಾಗ ಯೂಸ್ ಮಾಡ್ಬೋದು. ಅಥವಾ ಗಾತ್ರ ಯಾವುದಕ್ಕೆ ಶಕ್ತಿ ತಗೊಳ್ಳೋಂಥ ಶಕ್ತಿ ಇರೋದಿಲ್ಲ, ಸೊ ಅಂಥದ್ರಲ್ಲಿ ಯೂಸ್ ಮಾಡ್ಬೋದು. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸಲ್ಲಿ ಯೂಸ್ ಮಾಡ್ಬೋದು. ಡಾಕ್ಸ್ ಆ್ಯಂಡ್ ಹಾರ್ಬರ್ಸ್, ಅಗೈನ್ ದೀಸ್ ಆರ್ ಕನ್ನಡದಲ್ಲಿ ಹೇಳಿದ್ನಲ್ಲ ನಿಮಗೆ, ಬಂದರು ಅಂಥ ಕಡೆ ಅಂದರೆ ಮತ್ತು ವಾಟರ್ ಬಾಡೀಸ್ ಅವೆಲ್ಲ, ರೈಟ್. ಸೊ ನಾವು ವಿಲ್ ಡಿಸ್ಕಸ್ ಅಬೌಟ್ ಕಂಡೀಷನ್ಸ್ ಅಟ್ ವಿಚ್ ಇಟ್ ಈಸ್ ಯೂಸ್ಡ್. ಎಲ್ಲಿ ಯೂಸ್ ಮಾಡ್ಬೋದು ಈಗ ಹೇಳಿದ್ದೀನಿ ಆಲ್ರೆಡಿ, ಒಂದೊಂದಾಗಿ ನೋಡ್ಕೊಂಡು ಹೋಗೋಣಂತೆ. ವೆನ್ ವಾಟರ್ ಟೇಬಲ್ ಈಸ್ ಅಟ್ ಲೋಯರ್ ಡೆಪ್ತ್ ಅಂತ ಹೇಳಿದ್ದೀನಿ. ವಾಟರ್ ಟೇಬಲ್ ತುಂಬ ಮೇಲೇ ಇರ್ತದೆ ಅಂತಂದಾಗ ನಾನು ಹೇಳಿದ್ನಲ್ಲ, ನೀವು 1 ಮೀಟ್ರ್ ತೆಗೆದ ತಕ್ಷಣ ಅಥವಾ 2 ಮೀಟ್ರ್ ಅಥವಾ 1 ಅಡಿಯಲ್ಲಿ ಹೇಳೋದಾದರೆ 1 ಮೀಟ್ರಿಗೆ 3 ಅಡಿ ಅಂತ ಆಗುತ್ತೆ ಅಂದಾಜು. 3 ಅಡಿ 6 ಅಡಿ 10 ಅಡಿ ಈ ಥರ ತೆಗಿತಾ ಹೋದಂಗೆ ನೀರು ಬರ್ತಾ ಹೋಗುತ್ತೆ. ಸೊ ಅಂಥ ಕಡೆ ನಾನೇನು ಮಾಡ್ಬೋದು, ಈ ಇದನ್ನು ಫೌಂಡೇಶನನ್ನು ಲೈ ಮಾಡ್ಬೋದು. ಆ್ಯಂಡ್ ವೆನ್ ಈಸ್ ಲೋಡ್ ಈಸ್ ಹೆವಿ, ಇಂಪಾರ್ಟೆಂಟ್ ಅದು. ಯಾವಾಗ ಲೋಡ್ ತುಂಬ ಜಾಸ್ತಿ ಆಗುತ್ತೆ ಆವಾಗ ಏನು ಮಾಡ್ತೀನಿ, ವಿ ಗೋ ಫಾರ್ ಡೀಪ್ ಫೌಂಡೇಶನ್. ಸೊ ಇದು ಸಿಂಪಲ್ ಸ್ಟೇಟ್ಮೆಂಟು, ಬಟ್ ಕಂಪ್ಯಾರಿಟಿವ್ಲಿ ನಾವು ನೋಡಬೇಕು, ಶಾಲೋ ಫೌಂಡೇಶನ್ ಓಕೆನಾ, ಡೀಪ್ ಫೌಂಡೇಶನ್ ಓಕೆನಾ ಅಂತೇಳಿ ಚೆಕ್ ಮಾಡಬೇಕು. ನಾನು ಹೇಳಿದ್ದೀನಿ ಲೋಡ್ ಅಂದರೆ ಈಗ ಲೈಫ್ ಲೈನ್ ಸ್ಟ್ರಕ್ಚರ್ಸ್ ಅಂತ ಹೇಳಿದೆ, ಬ್ರಿಡ್ಜಸ್ಸು ಫ್ಲೈಓವರ್ಸಲ್ಲಿ ತುಂಬ ಲೋಡ್ ಬರುತ್ತೆ, ಆವಾಗ ನಾವೇನು ಮಾಡ್ತೀವಿ, ಯೂಸ್ ಮಾಡ್ಬೋದು. ಮಲ್ಟಿ ಸ್ಟೋರಿ ಬಿಲ್ಡಿಂಗಲ್ಲಿ ಲೋಡ್ ತುಂಬ ಬರುತ್ತೆ, ಆವಾಗ ಯೂಸ್ ಮಾಡ್ಬೋದು. ಸೊ ಲೋಡ್ ಜಾಸ್ತಿ ಇದ್ದಾಗ ಯೂಸ್ ಮಾಡ್ಬೋದು. ಅದರ್ ಫೌಂಡೇಶನ್ಸ್ ಆರ್ ಅನ್ಎಕನಾಮಿಕಲ್ ಟು ಯೂಸ್. ಈಗ ಒಂದು ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ಮ್ಯಾಟ್ ಫೌಂಡೇಶನ್ ಅಂತ ಹೇಳಿದ್ದೆ. ಮ್ಯಾಟ್ ಫೌಂಡೇಶನ್ ಅಂದರೆ ಕಂಪ್ಲೀಟ್ ನೀವು ಎಷ್ಟು ಏರಿಯಾ ನಿಮ್ಮದು ಸೈಟ್ ಇರ್ತದೆ ಅಷ್ಟಕ್ಕೂ ನಾನು ಏನು ಮಾಡಬೇಕು, ಕಾಂಕ್ರೀಟನ್ನು ಹಾಕಬೇಕು, RCCನ ಹಾಕಬೇಕು. ಸೊ ಇಟ್ ಈಸ್ ಟೋಟಲಿ ಅನ್ಎಕನಾಮಿಕಲ್ ಅಂತ ಅನಿಸಿದ್ರೆ ನನಗೆ, ಅವಾಗ ಏನು ಮಾಡ್ತೀನಿ ನಾನು, ವಿ ಗೋ ಫಾರ್ ದಿಸ್ ಡೀಪ್ ಫೌಂಡೇಶನ್ ಆರ್ ನಥಿಂಗ್ ಬಟ್ ಪೈಲ್ ಫೌಂಡೇಶನ್ ಇನ್ ಪರ್ಟಿಕ್ಯುಲರ್. ನೆಕ್ಸ್ಟು ಲೂಸ್ ಸಾಯಿಲ್ ಆರ್ ಗ್ರೇಟರ್ ಡೆಪ್ತ್. ಲೂಸ್ ಸಾಯಿಲ್ ಇದ್ದಾಗ ನಾರ್ಮಲ್ ಹೇಳಿದೆ, ಲೂಸ್ ಸಾಯಿಲ್ ಅಂದರೆ ಇಟ್ ಇಸ್ ಎ ಟೈಪ್ ಆಫ್ ಸ್ಯಾಂಡಿ ಟೈಪ್ ಆಫ್ ಸಾಯಿಲ್, ಲೂಸ್ ಸಾಯಿಲ್ ಅದು. ಆ್ಯಂಡ್ ದೆನ್ ಇನ್ ಅನದರ್ ವರ್ಡ್ಸ್ ವಿ ಕ್ಯಾನ್ ಸೇ ಇಟ್ ಆಸ್ ನಾನ್ ಕೊಯ್ಸಿವ್ ಟೈಪ್ ಆಫ್ ಸಾಯಿಲ್. ಅದಕ್ಕೆ ಫ್ರಿಕ್ಷನ್ ಇರೋದಿಲ್ಲ, ಸಾಯಿಲಿಗೆ ಅಂಟು ಗುಣ ಇರೋದಿಲ್ಲ, ಹಂಗಾಗಿ ಲೋಡ್ ತಡ್ಕೊಳ್ಳೋದಿಲ್ಲ ಅದು ಅಂಥ ಕಡೆ. ಮತ್ತು ತುಂಬ ಕೆಳಗಡೆ ಎಕ್ಸ್ಕವೇಟ್ ಮಾಡಬೇಕು ಅಂದರೆ ಹಾರ್ಡ್ ಸ್ಟ್ರಾಟ ಏನಿರ್ತದೆ ಅದು ತುಂಬ ಕೆಳಗಡೆ ಇರ್ತದೆ. ಒಂದು 10 ಮೀಟ್ರ್ 20 ಮೀಟ್ರ್ 30 ಮೀಟ್ರ್ ಈ ಥರ ಡೀಪ್ ಎಕ್ಸ್ಕವೇಷನ್ ಮಾಡಿದಾಗ ನಮಗೆ ಎಕ್ಸ್ಕವೇಷನ್ ಕಾಸ್ಟು ಹೋಗ್ಬಿಡುತ್ತೆ. ಸೊ ತುಂಬ ಖರ್ಚಾಗುತ್ತೆ. ಸೊ ಅದಕ್ಕಾಗಿ ಏನು ಮಾಡ್ತೀವಿ, ನಾನು ಪೈಲ್ ಫೌಂಡೇಶನ್ನ ಅಂಥ ಕಡೆ ಯೂಸ್ ಮಾಡ್ತೀನಿ. ಟು ಕನ್ಸ್ಟ್ರಕ್ಟ್ ಇನ್ ಮೆರೈನ್ ಸ್ಟ್ರಕ್ಚರ್ಸ್, ಅವಾಗ ಹೇಳಿದೆ ನಿಮಗೆ, ಮೆರೈನ್ ಅಂದರೆ ಸಮುದ್ರದಲ್ಲಿ ಬರ್ತಕ್ಕಂಥ ಸ್ಟ್ರಕ್ಚರ್ಸ್ಗಳು, ಅದು ಯಾವುದು, ಹಾರ್ಬರ್ ಆ್ಯಂಡ್ ಡಾಕ್ ಆ್ಯಂಡ್ ಹಾರ್ಬರ್. ಬಂದರುಗಳನ್ನು ಏನು ಮಾಡಿರ್ತೀವಿ ಅಲ್ಲಿ ಕಟ್ಟಿರ್ತೀವಿ. ಸೊ ಇಂಥ ಕಡೆ ಎಲ್ಲ ಯೂಸ್ ಮಾಡ್ಬೋದು. ಸೊ ಹಿಯರ್ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೈಲ್ ಫೌಂಡೇಶನ್ಸ್. So we can read out very clearly: bearing pile, first one; friction pile, sheet pile, fender pile, anchor pile, batter pile, compaction pile, screw pile, based on the, so these are categorized into various types based on its working nature, how it works. ಬೇರಿಂಗ್ ಪೈಲು ಒಂಥರ ವರ್ಕ್ ಆಗುತ್ತೆ, ಫ್ರಿಕ್ಷನ್ ಪೈಲೇ ಬೇರೆ, ಶೀಟ್ ಪೈಲೇ ಬೇರೆ ಥರ ಕೆಲಸ ಮಾಡುತ್ತೆ, ಫೆಂಡರ್ ಪೈಲ್ ಬೇರೆ ಥರ. ಸೊ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಇದು, ಅಂದರೆ ಫೌಂಡೇಶನ್ ಆಗಿ. ಸೊ ಹಾಗಾಗಿ ಇದನ್ನು ನಾನು ಈ ರೀತಿ ಕ್ಲಾಸಿಫೈ ಮಾಡ್ತೀನಿ. ಬಟ್ ಇನ್ ಯುವರ್ ಸಿಲೆಬಸ್ ಇಟ್ ಈಸ್ ಜಸ್ಟ್ ಫ್ರೇಮ್ಡ್ ಅಬೌಟ್ ದಿಸ್ ಬೇರಿಂಗ್ ಪೈಲ್ ಆ್ಯಂಡ್ as well as friction pile. So in this session we will discuss only about bearing pile and friction pile. We will neglect these type of pile foundation. ಇದೆಲ್ಲ ಪೈಲ್ ಫೌಂಡೇಶನ್ ಇದೆ, ಅದು ನಿಮ್ಮ ಸಿಲೆಬಸ್ಸಲ್ಲಿರೋದು ಎರಡೇ, ಒಂದು ಬೇರಿಂಗ್ ಪೈಲು ಮತ್ತು ಒಂದು ಫ್ರಿಕ್ಷನ್ ಪೈಲು. ಸೊ ಅದೆರಡರ ಬಗ್ಗೆ ಮಾತ್ರ ನಾವು ಇಲ್ಲಿ ಡಿಸ್ಕಸ್ ಮಾಡೋಣಂತೆ. ಸೊ ಈಗ ನಾನು ಬೇರಿಂಗ್ ಅಂದರೆ ನಿಮ್ಗೆ ಹೇಳಿದ್ದೀನಿ, ಬೇರಿಂಗ್ ಅಂದರೆ ತಾಳ್ಕೊಳ್ಳೋಂಥ ಶಕ್ತಿಗೆ ಬೇರಿಂಗ್ ಅಂತ ಕರಿತೀವಿ. ಬಿಯರ್ ಅದು ಬೇರ್. ಇನ್ನೊಂದು ಬರುತ್ತೆ ಬಿಯರ್ ಅಂತ, ಅದು ಕರಡಿ, ಅದ್ರ ಸ್ಪೆಲ್ಲಿಂಗ್ ಬೇರೆ, ಇದು ಬೇರ್. ಸೊ ತಾಳ್ಕೊಳ್ಳೋಂಥ ಶಕ್ತಿಗೆ ನಾವು ಆ ಥರ ಕರಿತೀವಿ. ಸೊ ಹಿಯರ್ ವಾಟ್ ಈಸ್ ದ ಪ್ರೊಸೀಜರ್? ಪೈಲ್ಸ್ ಆರ್ ಡ್ರಿವನ್ ಇನ್ ಟು ದ ಸಾಯಿಲ್ ಅಪ್ ಟು ಹಾರ್ಡ್ ಸ್ಟ್ರಾಟಾ.
ಅಂದರೆ ಏನರ್ಥ, ಪೈಲ್ಸನ್ನು ನಾವು ಡ್ರಿವನ್ ಮಾಡಬೇಕು ಎಲ್ಲಿ ತನಕ ಅಂದರೆ ಎಲ್ಲಿ ತನಕ ಗಟ್ಟಿ ಭೂಮಿ ಸಿಗುತ್ತೆ. ಗಟ್ಟಿ ಭೂಮಿ ಅಂದರೆ ಅಥವಾ ಮಣ್ಣಿರ್ಬೋದು ಅಥವಾ ಕಲ್ಲಿರ್ಬೋದು, ಎಲ್ಲಿ ತನಕ ಸಿಗುತ್ತೆ ಅಲ್ಲಿ ತನಕ ಏನು ಮಾಡಬೇಕು, ನಾನು ಅದನ್ನು ಡ್ರೈವ್ ಮಾಡಬೇಕು. ಸೊ ದಿಸ್ ಅ ಬೇಸಿಕ್ ಪ್ರೊಸೀಜರ್. ಆ್ಯಂಡ್ these type of piles are adopted when hard strata is located. So you can observe in the schematic diagram, you can observe here. So these are hard strata available. Up to that point the piles are driven. ಎಲ್ಲನೂ ಅದರೊಳಗಡೆ ಹಾಕಿದ್ದೀವಿ. ಅದನ್ನು ನಾನು ಹೇಳಿದ್ನಲ್ಲ, ಪೈಲ್ ರಿಗ್ ಅಂತ ಮಷಿನ್ ಬರ್ತವೆ, ಆ ಮಷಿನಲ್ಲಿ ಅದನ್ನು ಡ್ರೈವ್ ಮಾಡಬೇಕು. ಒಂದೇ ಲೆವೆಲಲ್ಲಿ ಕಾಣ್ತೀವಿ ನಿಮಗೆ, ಹೌದಾ. ಇದರಲ್ಲಿ ಏನು ಮಾಡ್ತೀವಿ, ಇದು ಪೈಲ್ ಕ್ಯಾಪ್ ಅಂತ ಹೇಳ್ತೀವಿ. ಪೈಲ್ ಕ್ಯಾಪ್ ಅಂದರೆ ಅರ್ಥ ಏನಂದರೆ ಆ ಒಂದಕ್ಕೊಂದು ಕನೆಕ್ಟ್ ಮಾಡಿರ್ತೀವಿ. ಅದು ಪ್ಲಿಂತ್ ಬೀಮ್ ಥರನೂ ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ಪೈಲ್ ಕ್ಯಾಪ್ ಥರ ಅದು ಕೆಲಸ ಮಾಡೋದು. ಒಂದು ಏನು ಕೊಡುತ್ತೆ, ಒಂದು ಪ್ಲ್ಯಾಟ್ಫಾರ್ಮನ್ನು ಪ್ರೊವೈಡ್ ಮಾಡುತ್ತೆ. ಆ ಪ್ಲ್ಯಾಟ್ಫಾರ್ಮ್ ಮೇಲೆ ನಾನು ಕಾಲಮನ್ನು ಕ್ಯಾಸ್ಟ್ ಮಾಡಿದ್ದೀನಿ. ಯು ಕ್ಯಾನ್ ಅಬ್ಸರ್ವ್ ಇಯರ್. ಈ ಪೈಲ್ ಫೌಂಡೇಶನ್ ಹಾಕಿದ್ದೀನಿ, ಅದರ ಮೇಲೆ ಏನು ಮಾಡಿದ್ದೀನಿ, ಕಾಲಮನ್ನು ಹಾಕಿದ್ದೀನಿ. ಸೊ ದಿಸ್ ಕಂಪ್ಲೀಟ್ಲಿ ಆ್ಯಕ್ಟ್ಸ್ ಇಸ್ ಅ ಸಿಂಗಲ್ ಯೂನಿಟ್ ಆ್ಯಂಡ್ ದಿಸ್ ಈಸ್ ಅ ಫೌಂಡೇಶನ್. ಅದಕ್ಕೆ ನಾನು ಪೈಲ್ ಫೌಂಡೇಶನ್ ಅಂತೇಳಿ ಕಂಪ್ಲೀಟ್ ಕರಿತೀನಿ. ಸೊ ಇದು ಯಾವ ಥರ ಕೆಲಸ ಮಾಡ್ತಾಯಿದೆ, ಬೇರಿಂಗ್ ಪೈಲ್ ಅಂದರೆ ಇದನ್ನು ಎಲ್ಲಿ ತನಕ ಟ್ರಾನ್ಸ್ಫರ್ ಮಾಡುತ್ತೆ ಲೋಡ್ ಅಂದರೆ, ಇದು ಬೇರಿಂಗ್ ಪೈಲ್ ಎಲ್ಲಿ ಹಾರ್ಡ್ ಸ್ಟಾರ್ಟ್ ಇರುತ್ತೆ ಅಲ್ಲಿ ತನಕ ಹೋಗಬೇಕು. ಈ ಲೋಡು ಇಲ್ಲಿಗೆ ಚೇಂಜ್ ಅಂದರೆ ಟ್ರಾನ್ಸ್ಫರ್ ಆಗ್ತದೆ, ಇಲ್ಲಿಗೆ ಆಗ್ತದೆ, ಅದನ್ನು ಲೋಡನ್ನು ಇಲ್ಲಿ ತನಕ ಹಾಕ್ಬೇಕದು. ಸೊ ಅಂದರೆ ಅರ್ಥ ಏನು, ದೀಸ್ ಟೈಪ್ ಆಫ್ ಪೈಲ್ಸ್ ಆರ್ ಅಡಾಪ್ಟೆಡ್ ವೆನ್ ಹಾರ್ಡ್ ಸ್ಟಾರ್ಟ್ ಇಸ್ ಲೊಕೇಟೆಡ್ ಕನ್ಸಿಡರಬಲ್ ಡೆಪ್ತ್. ಕನ್ಸಿಡರಬಲ್ ಡೆಪ್ತ್ ಅಂದರೆ ಕಡಿಮೆ ಡೆಪ್ತಲ್ಲಿ ಇರಬೇಕು, ಆವಾಗ ಮಾತ್ರ ನಾನು ಈ ಬೇರಿಂಗ್ ಪೈಲನ್ನು ಯೂಸ್ ಮಾಡ್ಬೋದು. Next, this increases SBC of loose soil to greater extent. So ಇದು important. This increases SBC of loose soil to greater extent. ಅಂದರೆ ಲೂಸ್ ಸಾಯಿಲ್ ಇತ್ತು ಅಂದಾಗ, ಅಥವಾ ಸ್ಯಾಂಡಿ ಟೈಪ್ ಆಫ್ ಸಾಯಿಲ್ ಇತ್ತು ಅಂದರೆ, ಅಥವಾ ನಾನ್ ಕೊಯ್ಸಿವ್ ಟೈಪ್ ಆಫ್ ಸಾಯಿಲ್ ಇತ್ತಂದರೆ ನಾವೇನು ಮಾಡಬೇಕು, ಈ ಪೈಲ್ಸನ್ನು ಡ್ರೈವ್ ಮಾಡಿ ಅಲ್ಲಿ ಇಂಟರ್ನ್ ಇನ್ನೊಂದು ಕಡೆ ಏನಾಗ್ತಾ ಇದೆ, ಪೈಲ್ಸ್ ಹಾಕ್ತಾಯಿದ್ದೀವಿ, ಈ ಫೌಂಡೇಶನ್ ಲೇ ಮಾಡಿದ್ದೀವಿ. ಅದೇನಕ್ಕೆ ಲೈ ಮಾಡಿದ್ದೀವಿ ಅಂದರೆ SBC ಆಫ್ ಸಾಯಿಲ್ನ ಜಾಸ್ತಿ ಮಾಡೋದಕ್ಕೋಸ್ಕರ. ಸೊ ದಿಸ್ ಈಸ್ ದ ಅಪ್ಲಿಕೇಶನ್ ಪ್ರೊಸೀಜರ್ ಆಫ್ ಪೈಲ್ ಫೌಂಡೇಶನ್. ಅಥವಾ ಅದರಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ಹೇಳಿದ್ನಲ್ಲ, ಅದು ಬೇರಿಂಗ್ ಪೈಲ್. ನೆಕ್ಸ್ಟ್ ವಿಲ್ ಸಿ ಆರ್ ಡಿಸ್ಕಸ್ ಅಬೌಟ್ ಫ್ರಿಕ್ಷನ್ ಪೈಲ್. ಸೊ ಈಗ ನಿಮಗೆ ಬೇಸಿಕ್ ಡಿಫ್ರೆನ್ಸ್ ಗೊತ್ತಾಗಬೇಕು. ಒಂದು ಬೇರಿಂಗ್ ಪೈಲ್ ಅಂದರೆ ಹಾರ್ಡ್ ಸ್ಟ್ರಾಟ, ಕನ್ಸಿಡರಬಲ್ ಡೆಪ್ತ್, ಕಡಿಮೆ ಡೆಪ್ತಲ್ಲಿ ಒಂದು ರಾಕಿ ಟೈಪ್ ಆಫ್ ಸಾಯಿಲು ಅಥವಾ ರಾಕ್ ಸಿಕ್ತಂದರೆ ದೆನ್ ವಿ ಗೋ ಫಾರ್ ಬೇರಿಂಗ್ ಪೈಲ್. ಸಪೋಸ್ ತುಂಬ ಡೀಪ್ ಎಕ್ಸ್ಕವೇಷನ್ ಮಾಡಬೇಕು ಅಂದಾಗ ವಿ ನೆಗ್ಲೆಕ್ಟ್ ಬೇರಿಂಗ್ ಪೈಲ್, ವಿ ಯೂಸ್ ದೀಸ್ ಟೈಪ್ ಆಫ್ ಫ್ರಿಕ್ಷನ್ ಪೈಲ್. ನೋಡೋಣ ಏನು ಫ್ರಿಕ್ಷನ್ ಪೈಲ್ ಅಂತೇಳಿ. ಸೊ ಇಯರ್ ಆಲ್ಸೋ ಪೈಲ್ಸ್ ಆರ್ ಡ್ರಿವನ್ ಇನ್ ಟು ದ ಸಾಯಿಲ್. ಪೈಲ್ಸ್ ಬೇರ್ ದ ಲೋಡ್ ಫ್ರಮ್ ಫ್ರಿಕ್ಷನ್ ಡೆವಲಪ್ಡ್ ಆನ್ ಸ್ಕಿನ್ ಆಫ್ ಪೈಲ್ಸ್ ಆ್ಯಂಡ್ ಸರೌಂಡಿಂಗ್ ಸಾಯಿಲ್. ಭಾಳ ಸಿಂಪಲ್. ಏನು, ಪೈಲ್ಸನ್ನು ಸೇಮ್ ಅದೇ ಥರ ನಾನು ಏನು ಮಾಡ್ತಿದ್ದೀನಿ, ಡ್ರೈವ್ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ಲೋಡ್ ತಗೊಳ್ಳತಕ್ಕಂಥ ಇದೇನಿದೆ, ನೇಚರ್ ಇದೆ, ಅದರ ಚೇಂಜು ಏನಾಯಿತು, ಇಲ್ಲಿ ಫಸ್ಟ್ ಕೇಸಲ್ಲಿ ಹಾರ್ಡ್ ಸ್ಟ್ರಾಟಾಗೆ ಟ್ರಾನ್ಸ್ಫರ್ ಆಗ್ತದೆ ಲೋಡ್ ಕಂಪ್ಲೀಟು. ಇಲ್ಲಿಂದ ಏನು ಮಾಡ್ತಿದೆ, ಪೈಲ್ ಕ್ಯಾಪ್ ಇರ್ತದೆ, ಪೈಲ್ ಕ್ಯಾಪಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತದೆ, ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಚೇಂಜ್ ಆಯ್ತಿದ್ದು, ಇಲ್ಲಿಗೆ ಹೋಯ್ತು. ಅದೇ ಸೆಕೆಂಡ್ ಕೇಸಲ್ಲಿ ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಸ್ಕೆಚ್. ಸೊ ಇಲ್ಲೇನಾಯಿತು, ಹಾರ್ಡ್ ಸ್ಟಾರ್ಟ ಸಿಕ್ಕಿಲ್ಲ ನಮಗೆ, ಪೈಲ್ಸನ್ನು ಡ್ರೈವ್ ಮಾಡಿದ್ದೀನಿ. ಬಟ್ ಇದ್ರ ಕೆಲಸ ಹೆಂಗೆ ಅಂದರೆ, ಲೋಡು ಈ ಕಡೆ ಆ್ಯಕ್ಟ್ ಆಗ್ತಾ ಇರ್ತದೆ, ಇಲ್ಲಿ ಫ್ರಿಕ್ಷನ್ನು ಎಲ್ಲ ಕಡೆ. ಇಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಕ್ರಾಸ್ ಸೆಕ್ಷನ್ ತೆಗೆದಿದ್ದೀನಿ, ಹಾಗಾಗಿ ನಿಮಗೆ ಈ ಥರ ಕಾಣುತ್ತೆ. ಬಟ್ ಅದು ಸರ್ಕ್ಯುಲರ್ ಇರ್ತದೆ ಅದು, ಅಥವಾ ಇಟ್ ಮೇ ಬಿ ಸ್ಕ್ವೇರ್. ಅಂದರೆ ಎಲ್ಲ ಕಡೆ ಸುತ್ತಮುತ್ತ ಏನಿರ್ತದೆ ಆ ಜಾಗದಲ್ಲಿ ಅಥವಾ ಭಾಗದಲ್ಲಿ ಈ ಥರ ಫ್ರಿಕ್ಷನ್ ಅಥವಾ ಫೋರ್ಸ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಸೊ ಫೋರ್ಸ್ ಈ ಕಡೆ ಆ್ಯಕ್ಟ್ ಆಗ್ತಾ ಇದ್ದರೆ ಫ್ರಿಕ್ಷನ್ನು ಈ ಡೈರೆಕ್ಷನಲ್ಲಿ ಡೆವಲಪ್ ಆಗಿರುತ್ತೆ. ಅಂದರೆ ಏನಾಯಿತು, ಇದರ ಸುತ್ತ ಎಲ್ಲೆಲ್ಲಿ ಸರ್ಫೇಸ್ ಅಂತ ಏನು ಹೇಳ್ತೀವಿ, ಆ ಸರ್ಫೇಸಲ್ಲಿ ಕಂಪ್ಲೀಟು ಫ್ರಿಕ್ಷನ್ ಫೋರ್ಸು ಡೆವಲಪ್ ಆಗಿರುತ್ತೆ. ಸೊ ಅಂದರೆ ಏನಾಯ್ತು, ನನಗೆ ನೇಚರ್ ಆಫ್ ಆ್ಯಕ್ಟಿಂಗ್, ನೇಚರ್ ಆಫ್ ಫೋರ್ಸ್ ಡೆವಲಪ್ಡ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಪೇರ್ಡ್ ಟು ಬೇರಿಂಗ್ ಪೈಲ್. ಸೊ ಇದರ ಅರ್ಥ ಏನು ನೋಡೋಣ. ಪೈಲ್ಸ್ ಆರ್ ಡ್ರಿವನ್ ಇನ್ ಟು ದ ಸಾಯಿಲ್ಗೆ ಡ್ರೈವ್ ಮಾಡಿದ್ದೀವಿ. ಪೈಲ್ಸ್ ಬೇರ್ ದ ಲೋಡ್ ಫ್ರಮ್ ಫ್ರಿಕ್ಷನ್ ಡೆವಲಪ್ಡ್ ಆನ್ ಸ್ಕಿನ್. ಆ ಪೈಲ್ಸ್ ಯಾವ ಥರ ಲೋಡ್ ತಗೊಳ್ತಾ ಇದೆ ಅಂದರೆ, ಆ ಫ್ರಿಕ್ಷನ್ ಆ ಕಡೆ ಈ ಕಡೆ ಫ್ರಿಕ್ಷನ್ ಇದೆಯಲ್ಲ, ಅದರಿಂದ ಅದು ಅಲ್ಲೇ ಸ್ಟೇಬಲಾಗಿ ಕೂತ್ಕೊಳ್ಳುತ್ತೆ. ಸೊ ಅದರದ್ದು ಕೆಲಸ ಅದು. ಲೋಡ್ ಟ್ರಾನ್ಸ್ಫರ್ ಆಗೋದು ಯಾವ ಥರ ಅಂದರೆ, ಇಟ್ ಡಸಂಟ್ ಟ್ರಾನ್ಸ್ಫರ್ ಕಂಪ್ಲೀಟ್ಲಿ ಇನ್ ಟು ದ ಸಾಯಿಲ್. ಆ ಫ್ರಿಕ್ಷನ್ ಇರುತ್ತೆ, ಈ ಕಡೆ ಫೋರ್ಸ್ ಆಗ್ತಾಯಿದ್ರೆ ಫ್ರಿಕ್ಷನ್ನು ಎಲ್ಲ ಸುತ್ತ ಏನು ಮಾಡುತ್ತೆ, ಅದರ ಆಪೋಸಿಟಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ದಟ್ಸ್ ಅಬೌಟ್ ದ ನೇಚರ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಸರ್ಫೇಸ್. ಸ್ಕಿನ್ ಆಫ್ ಪೈಲ್ಸ್ ಆ್ಯಂಡ್ ಸರೌಂಡಿಂಗ್ ಸಾಯಿಲ್, ಅದೇ ಹೇಳಿ ನಾನು. ಸರೌಂಡಿಂಗ್ ಸಾಯಿಲ್ಲು ಮತ್ತು ಸ್ಕಿನ್ ಆಫ್ ಪೈಲ್ಸ್ ಎರಡರ ಮಧ್ಯೆ ಎರಡು ಫೋರ್ಸು ಬೇರೆ ಬೇರೆ ದಿಕ್ಕಲ್ಲಿ
ಏನಾಗುತ್ತೆ, ಆ್ಯಕ್ಟ್ ಆಗ್ತಾ ಇರುತ್ತೆ. ಅದು ಇಂಪಾರ್ಟೆಂಟ್. ವೆನ್ ಇಟ್ ಈಸ್ ಅನ್ಎಕನಾಮಿಕಲ್ ಟು ಪ್ರೊವೈಡ್ ಬೇರಿಂಗ್ ಪೈಲ್ಸ್ ಟು ಗ್ರೇಟರ್ ಡೆಪ್ತ್ ದೆನ್ ಫ್ರಿಕ್ಷನ್ ಪೈಲ್ಸ್ ಆರ್ ಡ್ರಿವನ್. ಇದು ಯಾವಾಗ ಯೂಸ್ ಮಾಡ್ತೀವಿ ಫ್ರಿಕ್ಷನ್ ಪೈಲ್ ಅಂದರೆ, ಯಾವಾಗ ಒಂದು ಬೇರಿಂಗ್ ಪೈಲ್ನ ನಾವು ಹಾಕಿದ್ರೆ ಅನ್ಎಕನಾಮಿಕಲ್ ಅಥವಾ ದುಡ್ಡು ಜಾಸ್ತಿ ಅಂತ ಅನಿಸುತ್ತೆ, ಆವಾಗ ನಾವೇನು ಮಾಡ್ತೀವಿ, ಇಟ್ ಹ್ಯಾಸ್ ಬಿನ್ ರೀಪ್ಲೇಸ್ಡ್ ಬೈ ದಿಸ್ ಫ್ರಿಕ್ಷನ್ ಪೈಲ್ಸ್. ಸುಮ್ಮನೆ ಹಾಕೋದಿಲ್ಲ ಫ್ರಿಕ್ಷನ್ ಪೈಲ್ಸನ್ನ. ಗ್ರೇಟರ್ ಡೆಪ್ತಲ್ಲಿ ಆಡ್ ಸ್ಟ್ರಾಟ ಇತ್ತಂದರೆ ಅವಾಗ ಮಾತ್ರ ನಾನು ಏನು ಮಾಡ್ತೀನಿ, ಅದನ್ನು ತೆಗಿತೀನಿ, ಬೇರಿಂಗ್ ಪೈಲ್ ಹಾಕೋದಿಲ್ಲ. ಅದ್ರ ಬದಲು ಫ್ರಿಕ್ಷನ್ ಪೈಲ್ಸನ್ನ ಯೂಸ್ ಮಾಡ್ತೀವಿ. ಅಂದರೆ ಕೇಳ್ಬೋದು ನೀವು, ವಾಟ್ ಈಸ್ ದ ಬೇಸಿಕ್ ಡಿಫರೆನ್ಸ್ ದೆನ್, ಅಂದರೆ ಶೇಪ್ ಮೇಲೆ ಯಾವ ಥರ ಆಗುತ್ತೆ ಅಂತಂದರೆ, ಫ್ರಿಕ್ಷನ್ ಪೈಲ್ ಸರ್ಫೇಸು ರಫ್ ಇರುತ್ತೆ. ಅದೇ ನೀವು ಇದನ್ನು ಯಾವುದು ಬೇರಿಂಗ್ ಪೈಲ್ ತಗೊಂಡ್ರೆ ಅದ್ರ ಸರ್ಫೇಸು ಸ್ಮೂತ್ ಫಿನಿಶ್ ಇರ್ಬೋದು. ಸೊ ದಟ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಫ್ರಿಕ್ಷನ್ ಪೈಲ್ ಆ್ಯಂಡ್ ಬೇರಿಂಗ್ ಪೈಲ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಪೈಲ್ಸ್ ಆರ್ ಡ್ರಿವನ್ ಅಪ್ ಟು ಡೆಪ್ತ್ ವೆನ್ ಫ್ರಿಕ್ಷನ್ ಡೆವಲಪ್ಡ್ ವಿಲ್ ಬಿ ಈಕ್ವಲ್ ಟು ಲೋಡ್ ಟ್ರಾನ್ಸ್ಮಿಟೆಡ್ ಆನ್ ದ ಪೈಲ್. ಇದು ಇಂಪಾರ್ಟೆಂಟೇ. ನಾನು ಎಲ್ಲಿ ತನಕ ಡ್ರೈವ್ ಮಾಡಬೇಕು, ಎಲ್ಲಿ ಅದನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾನೇ ಇರೋದಲ್ಲ, ನಾನು ಅದು ಚೆಕ್ ಮಾಡ್ತೀನಿ ಫ್ರಿಕ್ಷನ್ ಎಷ್ಟು ಡೆವಲಪ್ ಆಯಿತು ಅಂತೇಳಿ. ನಮ್ಮ ಹತ್ರ ಮೆಕ್ಯಾನಿಸಮ್ಗಳಿರ್ತದೆ. ಸೊ ಇಲ್ಲಿ ನಿಮ್ಮ ಸಿಲೆಬಸಲ್ಲಿ ಇಲ್ಲ ಅಷ್ಟೇ, ಅದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಆಯಿತು. ನಾವು ಪೈಲ್ಸನ್ನು ಡ್ರೈವ್ ಮಾಡಿದ್ಮೇಲೆ ಒಂದು ಲೋಡ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಸಪೋಸ್ ಒಂದು ಮೇಲ್ಗಡೆ ಒಂದು 10 kg ಆ್ಯಕ್ಟ್ ಆಗ್ತಾ ಇರುತ್ತೆ ಅಂದರೆ, ಫ್ರಿಕ್ಷನ್ ಎಷ್ಟು ಡೆವಲಪ್ ಆಗಬೇಕು ಅದ್ರ ಸರ್ಫೇಸಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಿ, ಮೇಲ್ಗಡೆಯಿಂದ 10 kg ಆ್ಯಕ್ಟ್ ಆಗ್ತಾ ಇರ್ತದೆ. ಫ್ರಿಕ್ಷನಲ್ಲಿ ಒಂದು 5 kg ಬಂತು, ಇನ್ನೂ ಏನು ಮಾಡಬೇಕು, ಅದನ್ನು ಡ್ರೈವ್ ಮಾಡಬೇಕು. ಎಲ್ಲಿ ತನಕ ಡ್ರೈವ್ ಮಾಡಬೇಕು, ಫ್ರಿಕ್ಷನ್ ಡೆವಲಪ್ಡ್ ಏನಾಗಿರುತ್ತೆ 10 kg ಈಕ್ವಲೆಂಟ್ ಆಗಬೇಕು. ಅಂದರೆ ಲೋಡ್ ಅಪ್ಲೈಡ್ ವಿಲ್ ಬಿ ಈಕ್ವಲ್ ಟು ಫ್ರಿಕ್ಷನ್ ಡೆವಲಪ್ಡ್ ಅಂತ ಅರ್ಥ. ಎರಡು ಫೋರ್ಸು ಸಮ ಇರಬೇಕು, ಎರಡು ವಿರುದ್ಧ ದಿಕ್ಕಲ್ಲಿ ಆ್ಯಕ್ಟ್ ಆಗಬೇಕು. ಲೋಡ್ ಕೆಳಗಡೆಗೆ ಬರ್ತಾಯಿದ್ರೆ ಫ್ರಿಕ್ಷನ್ನು ಮೇಲ್ಗಡೆ ಹೋಗ್ತದೆ. ಸೊ ದಟ್ ಈಸ್ ಅ ಬೇಸಿಕ್ ಡಿಫರೆನ್ಸ್. ಫ್ರಿಕ್ಷನ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಇನ್ಕ್ರೀಸಿಂಗ್ ದ ಡಯಾಮೀಟರ್ ಆಫ್ ಪೈಲ್. ಇದು ಒಂದು ಆಪ್ಷನ್ ನಮಗೆ. ಫ್ರಿಕ್ಷನ್ ಜಾಸ್ತಿ ಮಾಡಬೇಕಂದ್ರೆ ಒಂದು ಡೆಪ್ತನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು, ಇಲ್ಲ ಅಂದರೆ ಡಯಾಮೀಟ್ರನ್ನ ಜಾಸ್ತಿ ಮಾಡಬೇಕು, ಇಲ್ಲ ಅಂದರೆ ಇಲ್ಲಿ ನೆಕ್ಸ್ಟ್ ಇದೆ ನೋಡಿ, ಮೇಕಿಂಗ್ ಸರ್ಫೇಸ್ ರಫ್. ಅದನ್ನೇ ಹೇಳಿದ್ದು ನಾನು. ಸರ್ಫೇಸನ್ನು ಏನು ಮಾಡಬೇಕು, ರಫ್ ಮಾಡಬೇಕು. ಅದನ್ನು ಸ್ಮೂತ್ ಮಾಡಬಾರ್ದು. ಸ್ಮೂತ್ ಮಾಡಿದ್ರೆ ಫ್ರಿಕ್ಷನ್ ಹೋಗ್ಬಿಡ್ತದೆ. ರಫ್ ಇದ್ದಾಗ ಏನಾಗ್ತದೆ, ಫ್ರಿಕ್ಷನ್ ಡೆವಲಪ್ಮೆಂಟು ಜಾಸ್ತಿ ಆಗ್ತದೆ. ಆ್ಯಂಡ್ ದೆನ್ ಬೈ ಇನ್ಕ್ರೀಸಿಂಗ್ ದ ಲೆಂತ್ ಆಫ್ ಪೈಲ್. ಇಲ್ಲಿ ನಿಮಗೆ 3 ಆಪ್ಷನ್ ಸಿಕ್ತು. ಒಂದು ಡಯಾಮೀಟ್ರನ್ನ ಜಾಸ್ತಿ, ಅದನ್ನು ಡಯಾಮೀಟ್ರ್ ಏನಂತ ಕರಿತೀರಿ, ರೇಡಿಯಸ್ ಅಂದರೆ ತ್ರಿಜ್ಯ ಅಲ್ವಾ, ವ್ಯಾಸ ಅಂದರೆ ಡಯಾಮೀಟ್ರ್ ಕನ್ನಡದಲ್ಲಿ. ಅದನ್ನೇನು ಮಾಡ್ತೀರಿ, ಡಯಾಮೀಟ್ರನ್ನ ಇನ್ಕ್ರೀಸ್ ಮಾಡಬೇಕು. ಒಂದು ಲೆಂತನ್ನು ಜಾಸ್ತಿ ಮಾಡ್ಬೋದು, ಇನ್ನೊಂದು ಸರ್ಫೇಸನ್ನು ರಫ್ ಮಾಡಬೇಕು. ಸೊ ಇದು 3 ಇದರಲ್ಲಿ ಯಾವುದನ್ನಾದರೂ ಮಾಡಿದ್ರೆ ನಿಮಗೆ ಫ್ರಿಕ್ಷನ್ ಜಾಸ್ತಿ ಆಗ್ತದೆ. ಸೊ ದೀಸ್ ಅಬೌಟ್ ಫ್ರಿಕ್ಷನ್ ಪೈಲ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇದು ಲೋಡ್ ಟ್ರಾನ್ಸ್ಫರ್, ಇದು ಗ್ರೌಂಡ್ ಲೆವೆಲ್, ಇದು ಇಲ್ಲಿಗೆ ಡ್ರೈವ್ ಮಾಡಿದ್ವಿ, ಪೈಲ್ಸ್ ಡ್ರಿವನ್. ಇದು ಹಾರ್ಡ್ ಸ್ಟಾರ್ಟ್ ಇಲ್ಲ ಇಲ್ಲಿ ಕೆಳಗಡೆ. ಈಗ ಎಲ್ಲಿ ತನಕ ಡ್ರೈವ್ ಮಾಡಿದ್ದೀವಿ ಅಂದರೆ, ಈ ಫ್ರಿಕ್ಷನ್ ಫೋರ್ಸು ಮತ್ತು ಲೋಡ್ ಅಪ್ಲೈಡ್ ಎರಡೂ ಈಕ್ವಲ್ ಆಗಿರಬೇಕು, ಆಪೋಸಿಟ್ ಟು ಈಚ್ ಅದರ್ ಆಗಿರಬೇಕು. ಅದು ನಾರ್ಮಲ್, ಕ್ವೈಟ್ ನ್ಯಾಚುರಲ್. ಸೊ ದೀಸ್ ಅಬೌಟ್ ಫ್ರಿಕ್ಷನ್ ಪೈಲ್. ಸೊ ನಾವು ವಿಲ್ ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ಬೇರಿಂಗ್ ಪೈಲ್ ಆ್ಯಂಡ್ ಫ್ರಿಕ್ಷನ್ ಪೈಲ್. ಇಲ್ಲಿ ತನಕ ನಾನು ಹೇಳಿದ್ದೀನಿ ನಿಮಗೆ, ಬೇರಿಂಗ್ ಪೈಲ್ ಅಂದರೆ ಯಾವ ಥರ ಇರುತ್ತದೆ, ಫ್ರಿಕ್ಷನ್ ಪೈಲ್ ಅಂದರೆ ಏನು. ಎರಡೂ ಡೀಪ್ ಫೌಂಡೇಶನಲ್ಲೇ ಬರೋದು. ಬೇರಿಂಗ್ ಪೈಲು ಮತ್ತು ಫ್ರಿಕ್ಷನ್ ಪೈಲಿಗೂ ಏನು ಡಿಫ್ರೆನ್ಸ್, ಬೇಸಿಕ್ ಡಿಫ್ರೆನ್ಸ್ ಅಂದರೆ, ಬೇರಿಂಗ್ ಪೈಲು ಹಾರ್ಡ್ ಸ್ಟ್ರಾಟ ತನಕ ಏನು ಮಾಡಬೇಕು, ಡ್ರೈವ್ ಮಾಡಬೇಕು. ಯಾವಾಗ ಹಾರ್ಡ್ ಸ್ಟ್ರಾಟ ತುಂಬ ಕೆಳಗಡೆ ಇದೆ, ಎಕ್ಸ್ಕವೇಷನ್ ಮಾಡಬೇಕು ಅಥವಾ ಡ್ರೈವ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತದೆ, ಅನ್ಎಕನಾಮಿಕಲ್ ಅಂತ ಅನ್ನಿಸ್ತದೆ, ಅವಾಗ ಏನು ಮಾಡಬೇಕು, ಬೇರಿಂಗ್ ಪೈಲ್ ಬದಲು ಫ್ರಿಕ್ಷನ್ ಪೈಲ್ ಯೂಸ್ ಮಾಡಬೇಕು. ಫ್ರಿಕ್ಷನ್ ಪೈಲಲ್ಲಿ ಫೋರ್ಸ್ ಅಪ್ಲಿಕೇಶನ್ ಯಾವ ಥರ ಇರ್ತದೆ ಅಂದರೆ, ಲೋಡ್ ಹಾಕಿದಾಗ ಅದರ ಸುತ್ತ ಸರ್ಫೇಸ್ ಏನಿರ್ತದೆ ಅದರಲ್ಲಿ ಒಂದು ಸರ್ಫೇಸು ಮತ್ತು ಸಾಯಿಲು, ಅದರ ಸುತ್ತ ಏನು ಮಣ್ಣಿರುತ್ತದೆ ಆ ಮಣ್ಣಲ್ಲಿ ಒಂದು ಫ್ರಿಕ್ಷನ್ ಅಥವಾ ಫ್ರಿಕ್ಷನ್ ಏನಂತ ಕರಿತೀವಿ, ಕನ್ನಡದಲ್ಲಿ ಏನಂತ ಕರಿತೀವಿ, ಉಜ್ಜಿದಾಗ ಫ್ರಿಕ್ಷನ್ ಬರ್ತದೆ ಅಂದ್ಬಿಟ್ಟೆ. ಇನ್ ಪರ್ಟಿಕ್ಯುಲರ್ ನಂಗೆ ಫ್ರಿಕ್ಷನ್ ಅಂದರೆ ಏನಂತೇಳಿ ಬರ್ತಾಯಿಲ್ಲ, ನೀವು ಡಿಕ್ಷನರಿಯಲ್ಲಿ ನೋಡಿ ಹೇಳಿಬೇಕಾರೆ ಒಂದ್ಸರಿ. ಅಲ್ಲಿ ಫೋರ್ಸ್ ಡೆವಲಪ್ ಆಗುತ್ತೆ. ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಆಲ್ರೆಡಿ. ಆ ಫ್ರಿಕ್ಷನ್ ಡೆವಲಪ್ ಆಗೋದೇ ಇಂಪಾರ್ಟೆಂಟ್. ಇಲ್ಲಿ ಫ್ರಿಕ್ಷನ್ ನಾವು ತಗೊಳ್ಳೋದಿಲ್ಲ, ಫ್ರಿಕ್ಷನ್ ಬರುತ್ತೆ ಬಟ್ ಅದನ್ನು ಕನ್ಸಿಡರ್ ಮಾಡಲ್ಲ. ಇಲ್ಲಿ ಫ್ರಿಕ್ಷನ್ನೇ ಇಂಪಾರ್ಟೆಂಟ್. ಯಾಕೆ ಅಂದರೆ ಹಾರ್ಡ್ ಸ್ಟ್ರಾಟ ತನಕ ಲೋಡ್ ಟ್ರಾನ್ಸ್ಫರ್ ಆಗೋಲ್ಲ, ಲೋಡ್ ಏನು ಆ್ಯಕ್ಟ್ ಆಗ್ತಿರುತ್ತೆ ಅದಕ್ಕೆ ಈಕ್ವಲೆಂಟಾಗಿ ಫ್ರಿಕ್ಷನ್ ಡೆವಲಪ್ ಆಗಬೇಕು. ಅಲ್ಲಿ ತನಕ ನಾವೇನು ಮಾಡಬೇಕು, ಡ್ರೈವ್ ಮಾಡಬೇಕು. ಸೊ ದಟ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಬೇರಿಂಗ್ ಪೈಲ್ ಆ್ಯಂಡ್ ಫ್ರಿಕ್ಷನ್ ಪೈಲ್. ನಾವು ಈಗೇನು ಮಾಡಬೇಕು, ಇಷ್ಟು ಗೊತ್ತಾಯ್ತು ಅಂದಮೇಲೆ ಇದ್ರ ಏನೇನು ಡಿಫ್ರೆನ್ಸಸ್ ಅಂತೇಳಿ ನೋಡೋಣ. ಯಾಕೆಂದರೆ ಎಕ್ಸಾಮಲ್ಲಿ ಕೇಳ್ತಾರೆ, ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಬೇರಿಂಗ್ ಪೈಲ್ ಆ್ಯಂಡ್ ಫ್ರಿಕ್ಷನ್ ಪೈಲ್ ಅಂತ ಕೇಳ್ತಾರೆ. ಸೊ ಸಮ್ಟೈಮ್ ದೇ ಆಸ್ಕ್ ಫಾರ್ 5 marks, ಸಮ್ಟೈಮ್ ದೇ ಮೇ ಆಸ್ಕ್ ಫಾರ್ 10 marks. 10 marksಗಾದರೆ 10 points ಬರೀಬೇಕಾಗುತ್ತೆ. ಸೊ ಪಾಯಿಂಟ್ಸ್ ಅಷ್ಟಿಲ್ಲ ನಮ್ಮ ಹತ್ರ. ಸೊ ನಾವು ವಿ ಕ್ಯಾನ್ ರೈಟ್ ಅಪ್ ಟು 5 points. ಸೊ ವಿಲ್ ಸಿ ಒನ್ ಬೈ ಒನ್.
ಬೇರಿಂಗ್ ಪೈಲಲ್ಲಿ ಲೋಡ್ ಟ್ರಾನ್ಸ್ಮಿಟೆಡ್ ಟು ಹಾರ್ಡ್ ಸ್ಟ್ರಾಟಾ ಇಂಪಾರ್ಟೆಂಟ್, ಅದು ನಿಮಗೆ ಗೊತ್ತಿದೆ, ಈಗ ಮತ್ತೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹಾರ್ಡ್ ಸ್ಟ್ರಾಟಾ ತನಕ ಲೋಡ್ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇಲ್ಲಿ ಹಾರ್ಡ್ ಸ್ಟ್ರಾಟಾ ನಿಮಗೆ ಸಿಕ್ಕಿರೋದಿಲ್ಲ, ಅದಕ್ಕಾಗಿ ಫ್ರಿಕ್ಷನ್ ಪೈಲನ್ನು ಯೂಸ್ ಮಾಡಿರ್ತೀರಿ. ಲೋಡ್ ಟ್ರಾನ್ಸ್ಮಿಟೆಡ್ ಬೈ ಫ್ರಿಕ್ಷನ್ ಡೆವಲಪ್ಡ್ ಬೈ ದ ಸ್ಕಿನ್ ಆಫ್ ಪೈಲ್, ಇದು ಇಂಪಾರ್ಟೆಂಟ್. ಲೋಡ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಅದರ ಆಪೋಸಿಟ್ ಆಗಿ ಫ್ರಿಕ್ಷನ್ನು, ಅದು ಸ್ಕಿನ್ನು ಮತ್ತು ಸಾಯಿಲ್ ಮಧ್ಯೆ ಡೆವಲಪ್ ಆಗಿರ್ತದೆ. ಅದು ಆ ಥರ ಅಪ್ಲಿಕೇಶನ್ ಅದರದ್ದು. ನೆಕ್ಸ್ಟ್, ಪ್ರೆಷರ್ ಆಫ್ ವಾಟರ್ ಡಸಂಟ್ ಎಫೆಕ್ಟ್. ಯಾಕೆಂದರೆ ನಾವು ಹೇಳಿದ್ದೀನಿ ಮುಂಚೆನೇ, ವಾಟರ್ ಬಾಡೀಸು ಎಲ್ಲಿ ವಾಟರ್ ಲಾಗ್ಡ್ ಏರಿಯಾಸ್ ಇರ್ತದೆ, ಅದು ವಾಟರ್ ಟೇಬಲ್ಲು ತುಂಬ ಮೇಲೆ ಇರ್ತದೆ, ಅಂಥ ಕಡೆ ನಾನು ಏನು ಮಾಡ್ತೀನಿ, ಪೈಲ್ ಫೌಂಡೇಶನ್ ಹಾಕ್ಬೋದು ಅಂತ ಹೇಳಿದ್ದೀನಿ. ಆ ಪೈಲ್ ಫೌಂಡೇಶನಲ್ಲಿ ಬೇರಿಂಗ್ ಪೈಲ್ನ ಯೂಸ್ ಮಾಡ್ಬೋದು. ಫ್ರಿಕ್ಷನ್ ಪೈಲ್ ಯೂಸ್ ಮಾಡಿದ್ರೆ ಫ್ರಿಕ್ಷನ್ ಕಡಿಮೆ ಆಗಿಬಿಡುತ್ತೆ. ಈಗ ನೀರು ಇಲ್ಲದಾಗ ನೀವು ಅಬ್ಸರ್ವ್ ಮಾಡೋದಕ್ಕಿರಿ, ನೀರು ಇಲ್ಲದಾಗ ನೀವು ಒಂದು ಕಡ್ಡಿ ತೊಗೊಂಡು ಏನು ಮಾಡಿ, ಅದು ಒಳಗಡೆ ಹಾಕೋದಕ್ಕೆ ನೋಡಿ, ಚುಚ್ಚೋದಕ್ಕೆ ನೋಡಿ. ಅದು ನೀರು ಇಲ್ಲದಾಗ ಅದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಯಾಕೆ? ಅದ್ರದ್ದು ಸ್ಟ್ರೆಂತ್ ಇರುತ್ತೆ, ಸಾಯಿಲಲ್ಲಿ ಫ್ರಿಕ್ಷನ್ ಇರುತ್ತೆ. ಯಾವುದ್ರ ಮಧ್ಯೆ? ಕಡ್ಡಿ ಮತ್ತು ಮಣ್ಣಿನ ಮಧ್ಯೆ ಫ್ರಿಕ್ಷನ್ ಡೆವಲಪ್ ಆಗಿರುತ್ತೆ. ಅದೇ ನೀವು ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ಕಡ್ಡಿನ ಒಳಗಡೆ ಹಿಂಗೆ ಹಾಕಿ ಚುಚ್ಚೋದಕ್ಕೆ ನೋಡಿ, ಅದು ಈಸಿಯಾಗಿ ಹೋಗುತ್ತೆ. ಯಾಕೆ? ವೆರಿ ಸಿಂಪಲ್, ಫ್ರಿಕ್ಷನ್ ಈಸ್ ವೆರಿ ಲೆಸ್, ಇಟ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್, ಇಟ್ ಸ್ಟ್ರೆಂತ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇನ್ ಕೇಸ್ ಆಫ್ ಫ್ರಿಕ್ಷನ್ ಪೈಲ್, ಪ್ರೆಷರ್ ಆಫ್ ವಾಟರ್ ರೆಡ್ಯೂಸಸ್ ಫ್ರಿಕ್ಷನ್. ಸೊ ಸಪೋಸ್ ಏನಾದರೂ ಈ ಥರ ವಾಟರ್ ಲಾಗ್ಡ್ ಏರಿಯಾಸ್ ಇತ್ತು ಅಥವಾ ವಾಟರ್ ಬಾಡೀಸ್ ಇತ್ತಂದರೆ ಆವಾಗ ನಾವು ಫ್ರಿಕ್ಷನ್ ಪೈಲನ್ನು ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ದೀಸ್ ಇಸ್ ಅ ಬೇಸಿಕ್ ಡಿಫ್ರೆನ್ಸ್. ವಾಟರ್ ಬಾಡೀಸಲ್ಲಿ ನಾನು ಹೇಳ್ತೀನಿ, ಸಿಂಪಲ್ ಅದು ಹೇಳ್ಬಿಡ್ತೀನಿ ನಾನೇನಂತ. ವಾಟರ್ ಬಾಡೀಸಲ್ಲಿ ಪೈಲ್ ಫೌಂಡೇಶನ್ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಆ ಪೈಲ್ ಫೌಂಡೇಶನ್ ಕ್ಲಾಸಿಫಿಕೇಷನ್ ನಿಮ್ಗೆ ಹೇಳಿದೆ 9 ಥರ ಬರ್ತದೆ ಅಂತೇಳಿ. 9ರಲ್ಲಿ 2 ಮಾತ್ರ ಓದ್ತಾ ಇದ್ವಿ. ಅದರಲ್ಲಿ ಫ್ರಿಕ್ಷನ್ ಪೈಲನ್ನು ನಾನು ಯೂಸ್ ಮಾಡೋದಕ್ಕಾಗೋದಿಲ್ಲ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಇದನ್ನು ನಾನು ಏನಂತ ಕರಿಬೋದು ಅಂದರೆ ಎಂಡ್ ಬೇರಿಂಗ್ ಪೈಲ್ಸ್ ಅಂತ ಕರಿತೀನಿ. ಯಾಕೆ ಎಂಡ್ ಬೇರಿಂಗ್ ಅಂತ ಕರಿತೀನಿ ಅಂದರೆ, ಅದ್ರ ಎಂಡ್ ತನಕ ಹೋಗುತ್ತದೆ, ಸ್ಟ್ರಾಟಾ, ಹಾರ್ಡ್ ಸ್ಟ್ರಾಟಾ ತನಕ ಹೋಗಬೇಕು. ಅಂದರೆ ಎಂಡ್ ಟ್ರಾನ್ಸ್ಫರ್ ಇರ್ತದೆ, ಲೋಡು ಎಂಡಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಸೊ ಅದಕ್ಕೆ ಅದನ್ನು ನಾನು ಎಂಡ್ ಬೇರಿಂಗ್ ಪೈಲ್ಸ್ ಅಂತ ಕರಿತೀನಿ. ಇಲ್ಲಿ ಲೋಡ್ ಟ್ರಾನ್ಸ್ಫರ್ ಆಗೋದು ಫ್ರಿಕ್ಷನಿಂದ, ಸೊ ಸ್ಕಿನ್ ಫ್ರಿಕ್ಷನ್ ಪೈಲ್ಸ್ ಅಂತೇಳಿ ಕರಿತೀನಿ. ಸೊ ಯು ಕ್ಯಾನ್ ಅಬ್ಸರ್ವ್, ಸೊ ದಿಸ್ ಎಂಡ್ ಬೇರಿಂಗ್ ಪೈಲ್ ಆ್ಯಂಡ್ ದಿಸ್ ಅ ಫ್ರಿಕ್ಷನ್ ಪೈಲ್. ಸೊ ಹಾರ್ಡ್ ಸ್ಟ್ರಾಟಾ ಇತ್ತು ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದಾ, ಕಲ್ಲು ಈ ಥರ ಎಲ್ಲ ಕಾಣ್ತಾ ಇದೆ ನಿಮಗೆ. ಸೊ ಇದು ಹಾರ್ಡ್ ಸ್ಟ್ರಾಟಾ, ಅಲ್ಲಿ ತನಕ ಹೋದರೆ ಅದು ಎಂಡ್ ಬೇರಿಂಗ್ ಪೈಲ್. ಸೊ ಇದು ವೀಕ್ ಸಾಯಿಲ್, ಇಲ್ಲಿ ಫ್ರಿಕ್ಷನ್ ಪೈಲ್ ಹಾಕಿದ್ದೀನಿ ನಾನು. ಸೊ ಇಲ್ಲಿ ತನಕ ಒಂದು ಹಾರ್ಡ್ ಸ್ಟ್ರಾಟಾ ತನಕ ಹೋಗಿಲ್ಲ. ಸೊ ದಿಸ್ ಇಸ್ ಫ್ರಿಕ್ಷನ್ ಪೈಲ್ ಆ್ಯಂಡ್ ದಿಸ್ ಎಂಡ್ ಬೇರಿಂಗ್ ಪೈಲ್. ಸೊ ಇದಕ್ಕೆ ಅಡ್ವಾಂಟೇಜ್ ಏನು ಅಂದರೆ, ಫ್ರಿಕ್ಷನ್ ಪೈಲಲ್ಲಿ ವಿ ಆರ್ ಡಿಕ್ರೀಸಿಂಗ್ ದಿಸ್ ಎಲಿಮೆಂಟ್ ಕಾಸ್ಟ್. ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿ ಲೆಂತ್ ಏನು ಬಂತದಲ್ಲ, ಇದಕ್ಕೆ ದುಡ್ಡು ಜಾಸ್ತಿ ಇವಾಗ ಇಷ್ಟಕ್ಕೆ. ಸೊ ಇದನ್ನು ನಾನು ಇಲ್ಲಿ ಎಲಿಮಿನೇಟ್ ಮಾಡ್ತಾಯಿದ್ದೀನಿ. ಸೊ ದಟ್ ಈಸ್ ದ ಬೇಸಿಕ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಫ್ರಿಕ್ಷನ್ ಪೈಲ್. ಬಟ್ ಎಲ್ಲ ಕಡೆ ಯೂಸ್ ಮಾಡೋಕ್ಕಾಗಲ್ಲ, ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಮುಂಚೆನೂ ಹೇಳಿದ್ದೆ. ವಾಟರ್ ಬಾಡೀಸಲ್ಲಿ ಬಂದಾಗ ನಾನು ಏನು ಮಾಡೋಕ್ಕಾಗಲ್ಲ, ಫ್ರಿಕ್ಷನ್ ಪೈಲ್ನ ಯೂಸ್ ಮಾಡೋಕ್ಕಾಗಲ್ಲ, ಫ್ರಿಕ್ಷನ್ ಕಡಿಮೆ ಆಗುತ್ತೆ ಅಲ್ಲಿ. ಆವಾಗ ಏನು ಮಾಡ್ಬೋದು, ಎಂಡ್ ಬೇರಿಂಗ್ ಪೈಲ್ನ ಯೂಸ್ ಮಾಡ್ಬೋದು. ನಿಮಗೆ ಗೊತ್ತಿರಬೇಕು ಯಾವ ಟೈಪ್ ಆಫ್ ಸಾಯಿಲಲ್ಲಿ ಯಾವ ಥರ ಫೌಂಡೇಶನ್ನ ಲೈ ಮಾಡ್ಬೋದು ಅಂತೇಳಿ. ನೆಕ್ಸ್ಟ್, ಕೇಸಿಯಾನ್ ಫೌಂಡೇಶನ್. ನಾವು ಮುಂಚೆನೇ ಕ್ಲಾಸಿಫೈ ಮಾಡಬೇಕಾದಾಗ 2 ಥರ ಫೌಂಡೇಶನ್ನ ಕ್ಲಾಸಿಫೈ ಮಾಡೋದು. ಒಂದು ಪೈಲ್ ಫೌಂಡೇಶನ್ನು, ಎರಡನೇದು ವೆಲ್ ಆರ್ ಕೇಸಿಯಾನ್ ಫೌಂಡೇಶನ್ ಅಂತ ಹೇಳಿದ್ದೀನಿ. ಕೇಸಿಯಾನ್ ಅಂತಂದರೆ ಇಟ್ ಇಸ್ ಎ ವೆಲ್ ಟೈಪ್, ಒಂದು ಬಾವಿ ಥರ ಇರುತ್ತೆ ಅದು. ಅದು ನಾನು ಹೇಳಿದೆ ನಿಮಗೆ. ವೆಲ್ ಫೌಂಡೇಶನ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರುತ್ತೆ, ಅದೆಲ್ಲ ಎಲ್ಲಿ ಸಿಗುತ್ತೆ ಅಂದರೆ, ಒಂದು ಸಮುದ್ರದ ಮಧ್ಯದಲ್ಲಿ ಸಿಗುತ್ತೆ, ಅಥವಾ ಈ ಮರಳುಗಾಡು ಇರುತ್ತೆ. ಮರಳುಗಾಡು ಅಂದರೆ ನೀವು ಗಲ್ಫ್ ಕಂಟ್ರೀಸು ಅಂದರೆ ಯಾವುದು, ದುಬೈ, ಸೌದಿ, ಆಮೇಲೆ ಒಮಾನ್, ಯೆಮೆನ್, ಯಾವುದು ನಿಮಗೆ ಕತ್ತಾರ್, ಬ್ಯಾರಿನ್, ಇಂಥ ಜಾಗದಲ್ಲಿ ನೋಡ್ಬೋದು ನೀವು. ಅಂದರೆ ನೀವು ಅಲ್ಲಿಗೆ ಹೋಗಿ ನೋಡಿರೋದಿಲ್ಲ, ಜಸ್ಟ್ ನೀವು ಕೇಳಿರ್ತೀರಿ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನು ಬರುತ್ತೆ ಎಲ್ಲ ಅಲ್ಲಿಂದನೇ ಬರೋದು ನಮಗೆ ಮ್ಯಾಕ್ಸಿಮಮ್. ನಮ್ಮಲ್ಲಿ ಒಂದು ಮುಂಬೈ ಹೈವೇ, ಒಂದು ಮುಂಬೈಯಿಂದನೂ ಒಂದಿದೆ, ಬಟ್ ಅಷ್ಟು ಪ್ರಮಾಣದಲ್ಲಿ ನಮ್ಮ ಹತ್ರ ಇಲ್ಲ, ಅದು ಸಮುದ್ರದಲ್ಲಿರೋದು. ಇನ್ನು ಮಿಕ್ಕಿದ್ದೆಲ್ಲ ಏನು ಅಂದರೆ ಮರಳುಗಾಡು ಅಂದರೆ ಕಂಪ್ಲೀಟ್ ನಿಮಗೆ ಅಲ್ಲಿ ಏನು ಹಸಿರೇ ಸಿಕ್ಕೋದಿಲ್ಲ, ಅಂಥ ಮರಳುಗಾಡೋದು. ಸೊ ಅಂಥ ಜಾಗದಲ್ಲಿ ಇರ್ತದೆ. ಅಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ವಾಟರ್ ಬಾಡೀಸಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬೇಕಾದಾಗ ನಾವೇನು ಮಾಡ್ತೀವಿ, ಒಂದು ಪ್ರೊಟೆಕ್ಷನ್ ಕೊಟ್ಕೊಳ್ತೀವಿ. ನಾವು ಕೆಲಸ ಮಾಡಬೇಕಾಗಿರ್ತದೆ, ತುಂಬ ದೊಡ್ಡದಿರ್ತದೆ ಅದು, ಹೆಚ್ಚು ಕಡಿಮೆ ಒಂದು 500 ಮೀಟ್ರ್ ಅಂದರೆ ಅರ್ಧ ಕಿಲೋಮೀಟ್ರು, ಅಥವಾ ಒಂದು 1/4 ಕಿಲೋಮೀಟ್ರ್ 250 ಮೀಟರ್ಸ್ ಬರ್ತದೆ, ಅಥವಾ 1 ಕಿಲೋಮೀಟ್ರ್ ಸುತ್ತ ಒಂದು ಬ್ಯಾರಿಕೇಡ್ ಹಾಕ್ತೀವಿ. ಅದು ಕಂಪ್ಲೀಟ್ಲಿ ಮೇಡಪ್ ಆಫ್ ಕಾಂಕ್ರೀಟ್. ಸೊ ಹೈಟ್ ಹೆಚ್ಚು ಕಡಿಮೆ ಒಂದು 30 ಮೀಟ್ರು, 40 ಮೀಟ್ರ್, 50 ಮೀಟ್ರ್ ಇಷ್ಟು ದೊಡ್ಡದಿರ್ತದೆ. ಸೊ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಬಿಲ್ಡ್ ಮಾಡಿರ್ತಾರೆ. ಎಲ್ಲಿ ಅಂದರೆ ಪೆಟ್ರೋಕೆಮಿಕಲ್ಸ್ ನಾವೇನು ಹೇಳ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಅಥವಾ ನ್ಯಾಚುರಲ್ ಆಯಿಲ್ ಅಂತ ಕರಿತೀವಿ, ಕ್ರೂಡ್ ಆಯಿಲ್ ಅಂತ ಕರಿತೀವಿ, ಅದು ಸಿಗುತ್ತಲ್ಲ ಆ ಜಾಗದಲ್ಲಿ ನಾವು ಈ ಥರ ಕಟ್ಟುತ್ತೀವಿ.
ಸೊ ಅಲ್ಲಿ ಮಾತ್ರ ಈ ಥರದ್ದನ್ನು ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಯೂಸ್ ಮಾಡೋದಿಲ್ಲ. ವೆಲ್ ಫೌಂಡೇಶನ್ ಆರ್ ಕೇಸಿಯಾನ್ ಫೌಂಡೇಶನ್, ಇಟ್ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ಫೌಂಡೇಶನ್ ಯೂಸ್ ಟು ಕನ್ಸ್ಟ್ರಕ್ಟ್ ಪಿಯರ್ಸ್ ಇನ್ ಬ್ರಿಡ್ಜಸ್. ಇದು ಸ್ಪೆಷಲ್ ಕೇಸ್. ಇದು ಯಾವಾಗ ಅಂದರೆ ಸಪೋಸ್ ವಾಟರ್ ಬಾಡೀಸಲ್ಲಿ ಇದು ಟೆಂಪ್ರರಿಯಾಗಿ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ನಾನು ಹೇಳ್ತೀನಿ ನಿಮ್ಗೆ ಯಾವಾಗ ಅಂತೇಳಿ, ಒಂದು ಫಿಗರು ಇದೆ, ತೋರಿಸ್ತೀನಿ ನಿಮಗೆ. ಸೊ ದಿಸ್ ಅಬೌಟ್ ವೆಲ್ ಫೌಂಡೇಶನ್ ಆರ್ ಕೇಸಿಯಾನ್ ಫೌಂಡೇಶನ್. ಇಲ್ಲಿ ಬಾವಿ ಥರ ಕಾಣ್ತದೆ ಹೌದಾ, ಇದನ್ನು ನಾನು ಏನು ಮಾಡಿರ್ತೀನಿ, ಶೀಟ್ ಬೈ ಶೀಟು, ಇದು ಕಂಪ್ಲೀಟು ಈ ಥರ ನಿಮ್ಮ ಬಾವಿ ಥರ ಒಂದೇ ಸತಿ ಕೂರ್ಸೋಕ್ಕಾಗೋದಿಲ್ಲ. ಅರ್ಧ ಇಷ್ಟು ಕಟ್ಟಾಗಿರ್ತದೆ, ಇಷ್ಟು ಭಾಗ ಒಂದೊಂದಾಗಿ ಏನು ಮಾಡಬೇಕು, ಅದನ್ನು ಪಕ್ಕ ಜೋಡಿಸ್ಬೇಕು. ಇದು ಒಂದು ಹಾಕಬೇಕು, ಆಮೇಲೆ ಇದ್ರ ಪಕ್ಕ ಹಾಕ್ಬೇಕು ಹಂಗೆ ಹಾಕಿ ಸರ್ಕ್ಯುಲರ್ ಮಾಡಿರ್ತೀವಿ. ಸೊ ದೀಸ್ ಅಬೌಟ್ ವೆಲ್ ಫೌಂಡೇಶನ್ ಆರ್ ಕೇಸಿಯಾನ್ ಫೌಂಡೇಶನ್. ನೀವು ಇಲ್ಲಿ ಅಬ್ಸರ್ವ್ ಮಾಡೋದು ಕಂಪ್ಲೀಟ್ ವಾಟರ್ ಬಾಡಿ, ಇಟ್ ಮೇ ಬಿ ಎ ಸಿ ಆರ್ ಇಟ್ ಮೇ ಬಿ ಎ ರಿವರ್ ಬಾಡಿ, ಅಥವಾ ಯಾವುದಾದ್ರೂ ನೀರಿರೋಂಥ ಜಾಗ ಇರ್ಬೋದು. ಅಲ್ಲೇನಾದ್ರು ಕನ್ಸ್ಟ್ರಕ್ಟ್ ಮಾಡ್ಬೇಕಂದಾಗ ಅವಾಗ ಏನು ಮಾಡಿದೆ ನೋಡಿ, ಇದು ಅಬ್ಸರ್ವ್ ಮಾಡ್ಬೋದಾ, ಇದೇನಿದು ವೆಲ್ ಕನ್ಸ್ಟ್ರಕ್ಟೆಡ್. ಸೊ ಇದ್ರ ಮಧ್ಯದಲ್ಲೇ ನೀರು ತುಂಬಿದೆ, ಅದನ್ನು ನಾನು ಡಿವಾಟರ್ ಮಾಡ್ತೀನಿ. ಡಿವಾಟರಿಂಗ್ ಅಂದರೆ ಪಂಪ್ ಎಲ್ಲ ಯೂಸ್ ಮಾಡಿ, ದೊಡ್ಡ ಪಂಪ್ ಯೂಸ್ ಮಾಡಿರ್ತೀವಿ. ಅದನ್ನು ವಾಟರ್ ಬಾಡಿನ ಅಂದರೆ ನೀರನ್ನೆಲ್ಲ ಹೊರಗಡೆ ತೆಗೆದು ಅದನ್ನು ಡ್ರೈ ಮಾಡ್ತೀವಿ. ಡ್ರೈ ಮಾಡಿ ಅಲ್ಲೇನು ಕೆಲಸ ಮಾಡಬೇಕು ಮಾಡ್ಬೋದು. ಸೊ ನಿಮ್ಗೆ ಇನ್ನೊಂದು ಫಿಗರ್ ಇಲ್ಲ, ಓಕೆ ಇದೇ ಸಾಕು. ಇದು ವಾಟರ್ ಬಾಡೀಸಲ್ಲಿ ಈ ಥರ ಆಯಿತು. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದಾಗ ಪಿಯರ್ಸ್ ಇನ್ ಬ್ರಿಡ್ಜಸ್. ಈಗ ಬ್ರಿಡ್ಜ್ ಕಟ್ಟಬೇಕಾದ್ರೆ ಯಾವಾಗ ಕಟ್ತೀವಿ, ಒಂದು ಡ್ರೈ ವ್ಯಾಲಿ ಇರಬೇಕು, ಇಲ್ಲ ಅಂತಂದರೆ ಒಂದು ನದಿ ಹರಿತಾ ಇರಬೇಕು, ಅಥವಾ ತೊರೆ ಹರಿತಾ ಇರಬೇಕು, ಏನೋ ಒಂದು ನೀರು ಬಾಡಿ ಇರಬೇಕು, ಅಥವಾ ಡ್ರೈ ಇರ್ಬೋದು. ಎರಡು ಕಂಡೀಷನಲ್ಲಿ ಹಾಕ್ತೀವಿ. ಸಪೋಸ್ ಏನಾದರೂ ರಿವರ್ ಇತ್ತಂದರೆ ಅಲ್ಲಿ ನಾನು ಒಂದು ಕಾಲಮ್ ಹಾಕಬೇಕಾದಾಗ ಸೊ ಈ ಥರ ಕಂಡೀಷನ್ ಬರುತ್ತೆ. ಇದು ಆ ಕಂಡೀಷನ್ ಅಲ್ಲ, ಇದು ಬೇರೆ, ಬಟ್ ಇದು ಅದಕ್ಕೆ ಹೋಲಿಕೆ ಮಾಡಿ ನೋಡ್ಬೋದು. ನಾನು ಇದ್ರ ಮಧ್ಯದಲ್ಲಿ ಕಾಲಮ್ ಬಿಲ್ಡ್ ಮಾಡಬೇಕಾಗುತ್ತೆ. ಅವಾಗ ಏನು ಮಾಡಿರ್ತಾರೆ ಅವರು, ನೀವು ಯಾವುದಾದ್ರೂ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಸೈಟ್ ನೋಡಬೇಕು, ಹಂಗಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ವಲ್ಪ. ಅಲ್ಲಿ ಏನು ಮಾಡಿರ್ತಾರೆ ಅಂದರೆ ನೀರನ್ನು ಹರಿವನ್ನು ಬೇರೆ ಮಾಡ್ತಾರೆ. ಅಂದರೆ ಸಪೋಸ್ ಇದನ್ನು ನಾರ್ಮಲಾಗಿ ಏನು ಮಾಡಿರ್ತೀವಿ ಅಂದರೆ ಮಳೆಗಾಲದಲ್ಲಿ ಮಾಡಲ್ಲ, ಬೇಸಿಗೆಗಾಲದಲ್ಲಿ ವಾಟರ್ ಲೆವೆಲ್ ಯಾವಾಗ ಕಡಿಮೆ ಆಗುತ್ತೆ, ನೀರಿನ ಮಟ್ಟ ಯಾವಾಗ ಕಡಿಮೆ ಆಗುತ್ತೆ, ಆವಾಗ ಏನು ಮಾಡ್ತೀವಿ, ಅದನ್ನು ದಿಕ್ಕನ್ನು ಬದಲಾವಣೆ ಮಾಡ್ತೀವಿ. ದಿಕ್ಕು ಬದಲಾವಣೆ ಮಾಡೋದಂದರೆ ಕಂಪ್ಲೀಟ್ ಬದಲಾವಣೆ ಅಲ್ಲ, ನಾವು ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕಾಗಿರ್ತದೆ ಆ ಜಾಗದಲ್ಲಿ ನೀರು ಬರಬಾರ್ದಂಗೆ ಮಾಡಿ ಅಲ್ಲಿ ಸ್ಯಾಂಡ್ ಬಾಕ್ಸ್ನೆಲ್ಲ ಹಾಕಿರ್ತೀವಿ. ಸ್ಯಾಂಡ್ ಬ್ಯಾಗ್ಸನ್ನು ಒಂದ್ರ ಮೇಲೆ ಒಂದು ಏರಿಸಿ ನಮ್ಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗಕ್ಕೆ ಕವರ್ ಮಾಡಿ ಇದು ಮಾಡ್ತೀವಿ. ಅದನ್ನು ನಾನು ಇದು ಕೇಸಿಯಾನ್ ಫೌಂಡೇಶನ್ ಅಂತೇಳಿ ಕರಿಬೋದು. ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಕಾಂಕ್ರೀಟ್. ಇಟ್ ವಿಲ್ ಬಿ ಪರ್ಮನೆಂಟ್ ಸ್ಟ್ರಕ್ಚರ್, ನಾಟ್ ಟೆಂಪ್ರರಿ ಸ್ಟ್ರಕ್ಚರ್. ಬಟ್ ಇಲ್ಲಿ ಹೇಳ್ಬೇಕಾದ್ರೆ ಇದಕ್ಕೆ ಕನ್ಸ್ಟ್ರಕ್ಟ್ ಪಿಯರ್ಸ್ ಇನ್ ಬ್ರಿಡ್ಜಸ್ ಅಂತ ಹೇಳ್ತಾ ಇದ್ದೀನಿ. ಪಿಯರ್ ಕನ್ಸ್ಟ್ರಕ್ಟ್ ಮಾಡಬೇಕಾದಾಗಲೂ ನಾನೇನು ಮಾಡ್ತೀನಿ, ಈ ಥರ ವೆಲ್ ಫೌಂಡೇಶನ್ ಅಥವಾ ಕೇಸಿಯಾನ್ ಫೌಂಡೇಶನ್ನ ಲೇ ಮಾಡ್ಬೋದು. ಬಟ್ ಈ ಕೇಸಲ್ಲಿ ಏನಾಗಿರುತ್ತೆ ಅಂದರೆ ಇಟ್ ವಿಲ್ ಬಿ ಟೆಂಪ್ರರಿ. ಬಟ್ ಇನ್ ಕೇಸ್ ಆಫ್ ಆಯಿಲ್ ಪೆಟ್ರೋಕೆಮಿಕಲ್ ರಿಫೈನರೀಸ್, ದೇರ್ ವಿ ವಿಲ್ ಪ್ರೊವೈಡ್ ಎ ಪರ್ಮನೆಂಟ್ ಸ್ಟ್ರಕ್ಚರ್. ಸೊ ಇಲ್ಲಿ ನೋಡ್ಬೋದು, ಇಟ್ ಈಸ್ ಎ ಬಾಕ್ಸ್ ಲೈಕ್ ಸ್ಟ್ರಕ್ಚರ್ ವಿಚ್ ವಿಲ್ ಬಿ ವಾಟರ್ ಟೈಟ್. ಸೊ ಇಟ್ ಮೇ ಬಿ ಎ ಬಾಕ್ಸ್ ಲೈಕ್ ಆರ್ ಇಟ್ ಮೇ ಬಿ ಎ ಸರ್ಕ್ಯುಲರ್. ಬಾಕ್ಸ್ ಥರ ಅಂತ ಕೇಳ್ತೀವಿ ಅಂದರೆ ಶೇಪನ್ನು ಚೇಂಜ್ ಮಾಡ್ಬೋದು. ಇಟ್ ಮೇ ಬಿ ಎ ಸ್ಕ್ವೇರ್ ಆರ್ ಇಟ್ ಮೇ ಬಿ ರೆಕ್ಟ್ಯಾಂಗಲ್ ಆರ್ ಇಟ್ ಮೇ ಬಿ ಸರ್ಕ್ಯುಲರ್. ಅದ್ರ ಶೇಪ್ ಯಾವ ಥರ ಇರ್ತದೆ ಅಂದರೆ ಈ ಥರ ಇರ್ತದೆ, ಬಾಕ್ಸ್ ಥರ ಇರ್ಬೋದು ಅಥವಾ ಸರ್ಕ್ಯುಲರ್ ಇರ್ಬೋದು. ಇಟ್ ಈಸ್ ಪ್ಲೇಸ್ಡ್ ಇನ್ಸೈಡ್ ದ ರಿವರ್ ವಿತ್ ದ ಹೆಲ್ಪ್ ಆಫ್ ಕ್ರೇನ್ಸ್. ಸೊ ಒಂದು ಪ್ರೀಕ್ಯಾಸ್ಟ್ ಥರ ಮಾಡ್ತಾಯಿದ್ದೀವಿ ಅಂತಂದರೆ ಇದು ಬರ್ತದೆ. ಪ್ರೀಕ್ಯಾಸ್ಟ್ ಥರ ಇತ್ತಂದರೆ ಏನು ಮಾಡ್ತೀವಿ, ನದಿ ಮಧ್ಯದಲ್ಲಿ ಎಲ್ಲಿ ಪಿಯರ್ ಅಥವಾ ಕಾಲಮನ್ನು ಬಿಲ್ಡ್ ಮಾಡಬೇಕಾಗಿರುತ್ತೆ ಅಲ್ಲೇನು ಮಾಡಬೇಕು, ಅದನ್ನು ಇನ್ಸರ್ಟ್ ಮಾಡಬೇಕು ಬೈ ಯೂಸಿಂಗ್ ಕ್ರೇನ್ಸ್. ಇನ್ಸರ್ಟ್ ಮಾಡಿ ಮತ್ತು ಆ ನೀರು ಇರುತ್ತಲ್ಲ ಮಧ್ಯದಲ್ಲಿ, ಅದನ್ನೇನು ಮಾಡ್ತೀನಿ ನಾನು, ಡಿವಾಟರ್ ಮಾಡ್ತೀನಿ. ಡಿವಾಟರಿಂಗ್ ಅಂತಂದರೆ ನೀರನ್ನು ಹೊರಗಡೆ ಹಾಕೋದು ಬೈ ಯೂಸಿಂಗ್ ಮೋಟಾರ್ಸ್. ಸೊ ಅದು ಪಂಪ್ಸ್, ಮೋಟಾರ್ಸ್ ಅಂದರೆ ಪಂಪ್ಸ್. ಸೊ ದಿಸ್ ಅ ಪ್ರೊಸೀಜರ್ ಹೌ ವಿಲ್ ಗೋನ್ ಟು cast a Caesian foundation, and it is made up of steel, timber or RCC. Most probably we will use RCC for permanent structures. If it is a temporary structure, then we will use steel or timber. ಅಂದರೆ ಅರ್ಥ ಏನು, RCC ಯೂಸ್ ಮಾಡ್ಬೋದು, ಟಿಂಬರ್, ಸ್ಟೀಲ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸ್ಟೀಲು ಟಿಂಬರ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಆ ಸ್ಟ್ರಕ್ಚರು ಟೆಂಪ್ರರಿ ಆಗಿದ್ದರೆ ನಾವೇನು ಮಾಡ್ತೀವಿ, ಒಂದು ಪಿಯರ್ ಇರ್ತದೆ, ಪಿಯರ್ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಕೇಸಿಯನ್ ಫೌಂಡೇಶನ್ ಹಾಕ್ತೀವಿ. ಹಾಕಿ that may be made up of steel or timber. After casting the pile, we will go to dismantle steel or timber. ಅಂದರೆ ಕನ್ಸ್ಟ್ರಕ್ಟ್ ಮಾಡಾದ ಮೇಲೆ ಏನು ಮಾಡ್ತೀವಿ, ಸ್ಟೀಲ್ನ ಅಥವಾ ಟಿಂಬರ್ ಅಂದರೆ ಮರದಿಂದ ಕಟ್ಟಿರ್ತೀವಿ, ಅದನ್ನೇನು ಮಾಡ್ಬೋದು, ತೆಗೆದು ಮತ್ತೆ ಬೇರೆ ಕಡೆ ಯೂಸ್ ಮಾಡ್ಬೋದು. ಅಥವಾ ಇಲ್ಲಿ ಎರಡನೇ ಕೇಸಲ್ಲಿ RCC ಯೂಸ್ ಮಾಡಿದ್ರೆ ಇಟ್ ಕೆನಾಟ್ ಬಿ ಡಿಸ್ಮ್ಯಾಂಟಲ್ಡ್. ಒಂದು ಸತಿ RCC ಕನ್ಸ್ಟ್ರಕ್ಟ್ ಆಯ್ತು ಅಂದರೆ ಮತ್ತೆ ಅದನ್ನು ತೆಗಿಯೋಕ್ಕಾಗಲ್ಲ. ಹಾಗಾಗಿ
ಈ ಸ್ಟೀಲು ಟಿಂಬರ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಅದು ಏನಾದರೂ ಟೆಂಪ್ರರಿ ಕನ್ಸ್ಟ್ರಕ್ಷನ್ ಇತ್ತಂದರೆ ಅವಾಗ ಯೂಸ್ ಮಾಡ್ತೀವಿ. ಟೆಂಪ್ರರಿ ಕನ್ಸ್ಟ್ರಕ್ಷನ್ ಅಂದರೆ ಈಗ ನಾವು ಬ್ರಿಡ್ಜ್ ಕಟ್ಟಬೇಕಾದ್ರೆ ಪಿಯರ್ ಕಟ್ಟಬೇಕಾದ್ರೆ ಅವಾಗ ಟೆಂಪ್ರರಿ ಮಾತ್ರ ಬರುತ್ತೆ. ಟೆಂಪ್ರರಿಗೋಸ್ಕರ ನಾವೇನು ಮಾಡ್ತೀವಿ, ಒಂದು ಬಾಕ್ಸ್ ಲೈಕ್ ಸ್ಟ್ರಕ್ಚರ್ ಮಾಡ್ತೀವಿ. ಅದೇ ನೀವು ಪೆಟ್ರೋಕೆಮಿಕಲ್ ರಿಫೈನರೀಸ್ ಅಥವಾ ನ್ಯಾಚುರಲ್ ಗ್ಯಾಸನ್ನು ಎಕ್ಸ್ಟ್ರಾಕ್ಟ್ ಮಾಡೋಂಥ ಕಂಡೀಷನ್ ಬಂದಾಗ ಅವಾಗ ಟೆಂಪ್ರರಿ ಮಾಡಲ್ಲ, ದಟ್ ವಿಲ್ ಬಿ ಪರ್ಮನೆಂಟ್, ಅದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿರ್ತದೆ. ಸೊ ದೀಸ್ ಅಬೌಟ್ ಡಿಫ್ರೆಂಟ್ materials used in KCAN foundation. Okay, fine. So this is about deep foundation. So this is, I think this is enough for this session. In the next session I will explain you people about foundation in black cotton soil and remaining topics. So thank you.